ಗರಿ ಗರಿಯಾದ ಸೋನ್ ಪಾಪಡೆ, ರುಚಿ ರುಚಿಯಾದ ಸೋನ್ ಪಾಪಡೆ, ಬಾಯಿ ಚಪ್ಪರಿಸುವಂತ ಸಿಹಿಯಾದ ಸೋನ್ ಪಾಪಡೆ, ಎಲ್ಲಿ ತಿಂದಿಲ್ಲ ಎಲ್ಲಿ ಸಿಕ್ಕಲ್ಲ ಅಷ್ಟು ಮಸ್ತ್ ಐತ್ರಿ ನಮ್ಮ ಸೋನ್ ಪಾಪಡೆ. ಒಮ್ಮೆ ನನ್ನ ಸೋನ್ ಪಾಪಡೆ ತಿಂದ್ರಿ ಅಂದ್ರ ಮತ್ ತಿನ್ಬೇಕನ್ಸತ್ರಿ. ಯೂಟ್ಯೂಬ್ದಾಗ ಹೋದ್ರು ನನ್ನ ಸೋನ್ ಪಾಪಡೆನ, ಫೇಸ್ಬುಕ್ನ್ಯಾಗ ಬಂದ್ರು ನನ್ನ ಸೋಪಡೆನ, ಎಲ್ಲಿ ಬೇಕಲ್ಲಿ ನನ್ನ ಸೋನ್ ಪಾಪಡೆ ಅದು ಹವನ ಆಗಿಬಿಡೈತ್ರಿ ಸೋನ್ ಪಾಪಡೆ. ಕರ್ಕೊಂಡು ಬಾರೋ ತಮ್ಮ ಮಾಸ್ತರ್ನ ಪೇಪರ್ ಬರಿಲಾಗ, ಪೇಪರ್ ಬರಿಲಾಗ, ಈಗಿನ ಹುಡುಗರ ಸಾಲಿ ಕಲಿಯತರ ಕಾಯುವುದಕ, ಕರ್ಕೊಂಡು ಬಾರೋ ತಮ್ಮ ಮಾಸ್ತರ್ನ ಪೇಪರ್ ಬರಿಲಾಗ, ಪೇಪರ್ ಬರಿಲಾಗ, ಈಗಿನ ಹುಡುಗರ ಸಾಲಿ ಕಲಿಯತರ ಬಾಗಲಕೋಟೆ ಬಸ್ ಸ್ಟ್ಯಾಂಡದಾಗ ನಿಂತಾಳ ಗಡಿಬಿಡಿಗೆ, ನಿಂತಾಳ ಗಡಿಬಿಡಿಗೆ, ಗಡಬಡ ಮಾಡಿ ಹುಡುಕಾಡ ತಾಳ, ಗಡಬಡ ನನ್ನ ಹುಡುಗಿ, ಗಡಬಡ ನನ್ನ ಹುಡುಗಿ. ನಮ್ಮ ಸಣ್ಣನ ಓಣ್ಯಾಗ ನೀ ಚಂದನ ಬೆಳ್ಳಗೆ, ರಾಮನ ಹಾಯ್ದರ ಹೊಯ್ಮೆಲೆ ಪೂರ ಹಿಡಿಯಮ್ಮ, ನಾವೂರದ ಇರಲಿಲ್ಲ, ನಾವೂರದ ಇರಲಿಲ್ಲ, ಹುಡುಗ್ಯಾಡಿ ಸಾಯಮ್ಮ, ಬೆಂಗಡ ಬಡ್ದಿರೋ ನೀನು. ನಮ್ಮ ಸಣ್ಣನ ಓಣ್ಯಾಗ ನೀ ಚಂದನ ಬೆಳ್ಳಗೆ. ಆ ಡ್ರೈವರ ಲವ್ವರ, ಆ ಡ್ರೈವರ ನನ್ನ ಲವ್ವರ, ಆಗ್ಯಾಳ ದೂರ, ಆಗ್ಯಾಳ ದೂರ. ಒಣಗ ಮಂಚ ಹೊಸದ ಮೇಲೆ ಗಾದಿ, ಗಾದಿ ಮೇಲೆ ನೀ ಪೂರ, ಗಾಡದಿಂದ ನಿನ್ನ ಊರಿ, ಗಾಡದಿಂದ ನಿನ್ನ ಊರಿ. ನಮ್ಮ ಸಣ್ಣನ ಓಣ್ಯಾಗ ನೀ ಚಂದನ ಬೆಳ್ಳಕ್ಕಿ, ನೀ ಸಣ್ಣನ ಓಣ್ಯಾಗ ನೀ ಚಂದನ ಬೆಳ್ಳಕ್ಕಿ, ಮುಂದಾದರ ನನ್ನ ಒಳ್ಳಿ ಒಳ್ಳಿ ನೋಡಾಗಿ, ನನ್ನ ಒಳ್ಳಿ ಒಳ್ಳಿ ನೋಡಾಗಿ. ಸೋನ್ ಪಾಪಡೆ ಬೇಕೇನ್ರಿ ಸೋನ್ ಪಾಪಡೆ? ಅಲ್ಲ ಈ ನಮ್ಮ ಸಿದ್ಧ ಎಲ್ಲಿಗ್ರ ಹೋಗಿರ್ಬೇಕ, ಹುಡುಕಿ ಹುಡುಕಿ ಸಾಕಾಗೋತು, ಗಂಟ್ಲ ಹರ್ಕೊಳಕತ್ತೀನಿ. ಸಿದ್ಧ ಅಯ್ಯಯ್ಯಯ್ಯ ಇಲ್ಲೇ ಅದನಲ್ಲ ಅಂತೀನಿ ಇವ. ಅಲ್ಲೋ ಆವಾಗ್ಲಿಂದ ಸಿದ್ಧ ಸಿದ್ಧ ಅಂತ ಗಂಟ್ಲ ಹರ್ಕೊಳತ್ತೀನಿ, ನೀವು ಕೇಳಂಗಿಲ್ಲೇನ? ಯಾಕ ಮತ್ತ್ಯಾಕೆ ಬಂದಿ? ನನ್ನ ಜೀವನ ಎಲ್ಲ ಹಾಳು ಮಾಡಿದ್ದಲ್ದ, ನನ್ನ ವ್ಯಾಪಾರ ಪೂರ ಹಾಳು ಮಾಡಿದ್ದಲ್ದ, ಮತ್ತೀಗ ಇಲ್ಲಿ ಬಂದು ನನ್ನ ವ್ಯಾಪಾರನು ಹಾಳು ಮಾಡಕ್ ಬಂದೇನ? ಮೊದಲು ಇಲ್ಲಿಂದ ಜಗ ಕೀಳ ಮಾತಿದ್ರೆ ಸಾಕು ಬರ ಜಗಳಕ ಬರ್ತೀಯಲ್ಲ. ಅಲ್ಲ ಅಂತಹದ್ದು ಏನು ಮಾಡೀನಿ ನಾನು? ಒಪ್ಪ ಏನು ಮಾಡೀನಿ ನಾನು ಅಂತ ಕೇಳ್ತಾಳ್ರಿ. ನೀ ಏನು ಮಾಡಿಲ್ಲ ಅಂತ ಕೇಳ. ನನ್ನ ಕಡೆಯಿಂದ ಬೇಕಾಗಿದ್ದನ್ನ ಸೌಡ್ರ ಜಾತ್ರೆಗ, ಸಿರಟ್ಟಿ ಜಾತ್ರೆಗ, ಡೋಣಿ ಜಾತ್ರೆಗ, ಮೇವುಂಡಿ ಜಾತ್ರೆಗ, ಕಾಳಗಟ್ಟಿ, ಕಡ್ಕೋಳ, ಜಲ್ಲಿಗೆರಿ ಇವೆಲ್ಲ ಜಾತ್ರೆಗೂ ನನ್ನ ಕರ್ಕೊಂಡು ಹೋಗಿ ನಿನಗೆ ಬೇಕಾಗಿದ್ದನ್ನು ಕೊಡಿಸ್ಕೊಂಡು ಈಗ ನಾನು ಏನು ಮಾಡೀನ ಅಂತ ಹೇಳ್ತೀಯ ನೀನ? ನನ್ನ ಮಾತ್ರ ಕೇಳುವ ಮರ ಸ್ವಲ್ಪ. ಅಲ್ಲ ನನ್ನ ಮಾತನಾಗ ಏನ್ರ ಸ್ವಲ್ಪ ತಪ್ಪು ಕಂಡು ಬತ್ತಂದ್ರೆ ಹೇಳ್ಬಿಡು, ನೀನು ತಂಟೆಗ ಬರಂಗಿಲ್ಲ ನಾನು. ಬ್ಯಾಡ ಬಿಡ, ನನ್ನ ಅಷ್ಟು ಪ್ರೀತಿ ಮಾಡಂಗಿದ್ರ ಮತ್ತೆ ಅವತ್ತ್ಯಾಕೆ ನನ್ನ ಕಡೆಯಿಂದ 15,000 ರೂಪಾಯಿ ಕೊಡಿಸಿ ಕಳಿಸಿದಿ ಹೇಳ? ಇದೆಲ್ಲ ನಿನ್ನ ನಾಟಕನ? ನಿಂದು ಎಷ್ಟನೇ ನಾಟಕ ಇಲ್ಲಿ ಹೇಳೋಗ? ಏ ಹಂಗಲ್ಲ ಮರ, ಸ್ವಲ್ಪ ಹೇಳ ಮಟ್ರ ಕೇಳ, ಅಡ್ಡ ಬಾಯಿ ಹಾಕಬೇಡ. ಅಲ್ಲ ಅವತ್ತು ನೋಡಿದ್ರವ ಈರ ಇದ್ದ ಹೌದಿಲ್ಲ, ಅದ್ರ ಸಲುವಾಗಿ ಸ್ವಲ್ಪ ನಾಟಕ ಮಾಡಿದೆ. ಅವಳು ನನಗೆ ರೊಕ್ಕ ಕೊಡ್ತಿದ್ನೇನೋ ಇಲ್ಲೋಡ, ನನ್ನ ಹೃದಯದಾಗ ನಿನ್ನ ಹೆಸರಲ್ದ ಬೇರೆ ಯಾರ ಹೆಸರು ಇಲ್ಲಪ್ಪ. ಬೇಕಾದ್ರೆ ಯಾಕ ಎದೆ ಹರ ತೋರಿಸ. ಬೇಡ 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 ಬಿಡ, ಮತ್ತ ಅಷ್ಟು ನನ್ನ ಪ್ರೀತಿ ಮಾಡಂಗಿದ್ರ ಮತ್ತ ಅವತ್ತ್ಯಾಕ ಅವನ ಕಡಿತ 15,000 ರೂಪಾಯಿ ಕೊಡಿಸಿ ಕಳಿಸಿದಿ ಹೇಳ? ಇದೆಲ್ಲ ನೀನು ನಾಟಕನ ಮತ್ತೊಂದು? ಏ ಹಂಗಲ್ಲ,
ನನಗಂದ್ರ ಒಂದು 10 ಪೈಸೆ ಕೊಡ್ತಿದ್ದಿಲ್ಲ ಅವ. ಅದಕ್ಕ ಒಂದು ಸುಳ್ಳು ನೆಪ ಮಾಡಿ ನಿನಗ 15,000 ರೂಪಾಯಿ ಕೊಡಂಗ್ ಮಾಡ್ಸಿದ್ನಿ ಅಷ್ಟ. ಈಗ ಆ ರೊಕ್ಕದಾಗ ನಾಳೆ ನಾವಿಬ್ರು ಕೂಡಿ ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಂಡು ಹನಿಮೂನ್ಕ್ ಹೋಗಿ ಬರೋಬ್ಬರಿ 1 ಡಜನ್ ಮಕ್ಕಳನ್ನ ಹಡಿಯೋಣ. ಬಾ 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 ಹಿಂಗೈತನ ಇದು ವಿಚಾರ. ಓ ಇದು ನನ್ನ ತಲೆಗೆ ಹೊಳಿಲೇ ಇಲ್ಲ ನೋಡ. ಆಯ್ತು ಬಿಡ, ಇಬ್ರು ಸೇರಿ ಕಪ್ಪದ ಗುಡ್ಡಕ್ಕೆ ಹೋಗಿ ಗದಿಗೆ ಹೋಗಿ ಗದಿನ್ಯಾಗ ವಸ್ತಿ ಮಾಡಿ ಮತ್ತೆ ಮನೆಗೆ ಬರೋಣ. ಕೊಡಿ ಒಂದು ಸೋನ್ ಪಾಪಡೆ ಕೊಡ್ತೀನಿ ಇದ ಖುಷಿಯಾಗ. ನಾ ಒಂದು ಸೋನ್ ಪಾಪಡೆ ನಿನಗೆ ತಿನ್ನಿಸ್ತೀನಿ, ನೀವು ಒಂದು ಚೂರ ನನಗೆ ತಿನ್ನಿಸ್ಬೇಕಾ ಮತ್ತೆ. ಬಾ ಚಲೋ ಐತಿ. ಬಾಯಾಗ ಇಟ್ರಂಗ ಬುಳು 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 ನೀರು ಬರ. ಹಂಗಾರಿ ನಂದ ಒಮ್ಮೆ ತಿಂದ್ರಿ ಅಂದ್ರ ಮತ್ ಮತ್ತ ಮತ್ ಮತ್ತ ಎಬಿಸಿ ಎಬಿಸಿ ತಿನ್ಬೇಕನ್ಸತ್ರಿ. ರಾತ್ರಿ 12 ಬೆಳಗ್ಗೆ 4 ಮಟನು ನಮ್ಮ ಸೋನ್ ಪಾಪಡೆ. ನಿನ್ನ ಸೋನ್ ಪಾಪಡಿನ ಹಂಗೈತೆ ಇರ್ಲೇಳಪ್ಪ. ಮನಸ್ಸರ ಹೆಂಗಿರ್ಬೇಕಂತ ಹೋಗೋಣ ಹಂಗಾರೆ. ಹೆಂಗ್ ಹೋಗೋದ ಮತ್ತ ಒಂದ್ ಸ್ವಲ್ಪ ಹೋಗದ್ರ ಹೋಗಿಲ್ಲ. ನಮ್ಮ ಇಲ್ಲಿ ಶೆಟ್ಟಿಗೆರೆ ಮಾಸ್ತರ್ ಒಂದ್ ಹಾಡು ಹೋಗಿದ್ದಾರಂತ. ಬಾಬಾ ಬಂಗಾರಿ ನನ್ನ ಮನದ ಬಯ್ಯಾರಿ, ಬಾಬಾ ಬಂಗಾರಿ ನನ್ನ ಮನದ ಬಯ್ಯಾರಿ. ಪಾಸ್ ಆಗೈತಿ ಎದೆ ಹೊಡ್ದಂಗ ಆಗೈತಿ, ಕರೆಂಟ್ ಪಾಸ್ ಆಗೈತಿ ಎದೆ ಹೊಡ್ದಂಗ ಆಗೈತಿ. ಬಾಲೆ ಸೋನಾ ಪಾಪಡೆ ತಂದ ಕೊಡ್ತೀನಿ ತಿನ್ಬಾರ ಬಾಲೆ. ಬಾಬಾ ಬಂಗಾರಿ ನನ್ನ ಮನದ ಬಯ್ಯಾರಿ, ಬಾಬಾ ಬಂಗಾರಿ ನನ್ನ ಮನದ ಸಿಂಗಾರಿ. ಕರೆಂಟ್ ಪಾಸ್ ಆಗೈತಿ ಎದೆಯಾಗ ಹೊಡ್ದಂಗ ಆಗೈತಿ, ಕರೆಂಟ್ ಪಾಸ್ ಆಗೈತಿ ಎದೆಯಾಗ ಹೊಡ್ದಂಗ ಆಗೈತಿ. ಹೆಂಗೈತ್ ನನ್ ಸೋನ್ ಪಾಪಡೆ. ಬಾರಿ ನಡೆದ ಸೀನ್. ಆಕಿ ಬಾಯಾಗ ಇವ ಇಡ್ತಾನ, ಇವನು ಬಾಯಾಗ ಆಕಿ ಇಡ್ತಾಳ. ಬಾಳ ಅಂದ್ರ ಬಾಳ ಚಂದ ನಡೆದಪ್ಪ. ಬೇ ನಾನ್ ಹಿಂಗ ಹೆಂಗ ಆಕಿ ಮೇ ಅಣ್ಣ. ಏ ಮಾವ, ಮತ್ತೀಕಿ ನಿನಗ ಅಣ್ಣ ಅಂದ್ಮೇಲೆ ನೀ ನನಗ ಮಾವ ಆಗೋದಿಲ್ಲೇನು ಹೈವಾನ? ಲೇ ಸಿದ್ಧ, ನಾನು ನಿನ್ಗೆ ಹೆಂಗ್ ಮಾವ ಹಾಕಿಲ್ಲೇ? ಈಕೆ ಮತ್ ನಿನಗ ಅಣ್ಣ ಅಂದ್ಲಲ್ಲೋ, ಅದಕ್ಕೆ ನೀ ನನಗ ಮಾವ ಅದೇ. ಸಿದ್ಧ, ಮೊದ್ಲ ನಂದು ತಲೆ ಕೆಟ್ಟೈತಿ, ಇನ್ನೂ ಸ್ವಲ್ಪ ತಲೆ ಕೆಡಿಸ್ಬೇಡ. ನೀನು ಈಕಿ
ನಿಂತ ಜಾಗದ ಮ್ಯಾಗ ನನ್ನ ಸಾಲ ಬಡ್ಡಿ ಜುಕ್ತ ಮಾಡಿ ಇಲ್ಲಿಂದ ಜಾಗ ಖಾಲಿ ಮಾಡ್ರಿ ಮಕ್ಕಳ. ಯಾಕ್ರಿ ಮಾವಾರ? ನುಲಿಬೇಡ ಸಾಲದ ಬಡ್ಡಿ ಕೇಳಗಟ್ಲೆ ಮಾವ ಅದ್ನಲ್ಲ. ನೀನು ಚಲೋ ಚಾಳಿ ಕಲ್ತಿ ನೋಡು. 10 ಕೊಟ್ರ ಆ ಕಡೆ 20 ಕೊಟ್ರ ಈ ಕಡೆ ಅನ್ನಂಗ 3 ಮಂದಿಗೂ ಜಗಳ ಹಚ್ಚಿ ಕುಂತಿದ್ವಿ. ಶುದ್ಧ ಆತು ಬಿಡೈದ. ಮೊದಲ ಈಕಿನ ಲೈನ್ ಹೊಡೆದವ ನಾನು, ಲವ್ ಮಾಡ್ದವ ನಾನು, ಈಕಿನ ಮದುವೆ ಆಗವನು ನಾನಾ. ಅದು ಯಾರ ಬರಲಿ ಅವ್ರ ಕೈ ಕಡ್ದ ಇಡೇ ಊರಿಗೆ ಊಟ ಹಾಕಿಸ್ಬಿಡ್ತೀನಿ ನಾನ. ಲೇ ಹೈವಾನ, ನನ್ನ ಕೈ ಕಡಿಯೋಷ್ಟು ಧೈರ್ಯ ಐತೆ ಅಲ್ಲೇ ನಿನಗ? ಲೇ ನೇ ಒದ್ರ ಹೋಳಿ ಹುಣಿವ್ನ್ಯಾಗ ಕಾಣ್ತಿದಿ, ನನ್ನ ಕೈ ಕಡಿತೀಯ? ನನ್ನ ಕೈ ಏನು ತಿಳ ಪಾಪ ಮಳ್ಳು ಹುಡುಗಿ ಕರ್ಕೊಂಡು ಏನಾರ ಮಾತಾಡಿ ಪಾಪ ನೋಡೋದ್ರ ಮಕಾರ ನೋಡ್ಲಿ. ಲೇ ಮಾತಾರ ನೋಡ್ಲಿ, ಅದಕ್ಕೆ ಕರ್ಕೊಂಡು ಬರಬಾರ್ದಲ್ಲ ನಿನಗ. ನಿನ್ನ ಮಾರವಣ್ಣ ಏ 1000 ಹಳ್ಳಿ ಸರ್ದಾರ್ ಏಕಿ, ನಾವೇನು 1 ಹಳ್ಳಿ ಸರ್ದಾರ್ ಇದ್ರ ಆಕಿ 1000 ಹಳ್ಳಿ ಸರ್ದಾರ್ ಅದಾಳ. ಲೇ ಆಕಿನ್ ತಂಟೆಕ್ ಬಂದ್ರ್ಯಾಕ್ರ ನಿಮ್ಮಿಬ್ಬರದು ಮಾಡ್ತೀನಿ ಮರ್ಡರ್. ಆಕಿ ನನ್ನ ಮಾಜಿ ಲವರ್. ಏ ನೀವಿಬ್ಬರು ಆಕಿಗೆ ಕಾಸ ಬ್ರದರು, ನನ್ನ ಮಕ್ಕಳಿಗೆ ಅಕ್ಕಳಲ್ಲಿ ಆಕಿ ಮದರ್. ಲೇ ಅದು ನಂದು ಫಿಗರ್. ಆಕಿಗೆ ತಾಳಿ ಕಟ್ಟಕ್ ನಾ ಯಾವಾಗ್ಲೂ ತಯಾರ. ಇವತ್ತು ನಾಳೆ ಕುಣಿಗೆ ಹೋಗಂಗ ಆಗ್ಯಾರ ಇಬ್ರು. ಕೈ ಕಾಲಿಗೆ ಆಡ್ತಾವು. ಇವ್ರು ಹೇರದವ್ರಡ ಹುಡಿಬೇಕಂತ ಹುಡುಗಿ. ಲೇ ಈರ ಸೀನಾ, ಮೊನ್ನೆ ಕಪ್ಪದ ಗುಡಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಬಂದಿನಿ. ಸ್ವಲ್ಪ ಪ್ರಸಾದನ ತಗೋರ್ಲಿ. ಅಲ್ಲಲ್ಲಿ ನೀ ಯಾವಾಗ ಹೋಗಿದ್ಲೆ ಕಪ್ಪತ್ ಗುಡ್ಡಕ್ಕ? ನಾ ತಿರುಗ್ದಂಗೆ ಪಾಪ ಸಿರಿಯಿಂದ ಅಂದ್ರೆ ಗಣ 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 ತಿರುಗ್ತಿದ್ದಿ. ನೀ ಯಾವಾಗ ಹೋಗಿ ಬಂದಿಯೋ ಹೈವಾನ? ಇದರದ ಒಂದು ಪೂಜೆ ಇಟ್ಕೊಂಡಿದ್ನು ಮಗನ, ಅದಕ್ಕೆ ಹೋಗಿದ್ಯಾ? ಇರ್ಲಿ ಹೇಳ್ರಿ. ಕೊಡು ಕೊಡು ಕೊಡು. ಇದು ಏನ್ಲೇ ಒಂದೊಂದು ಕೂದಲಿದ್ದಂಗ ವನಸ್ಪತಿಲಿಂದ ತಯಾರಾಗೈತಿ. ಅನ್ಕೊಂಡ ಕೈಯಾಗ ಕೊಡ್ರ ಆ ಕೆಲಸ ತಕ್ಷಣನ ಆಗೈತಿ. ಅಂತ ಔಷಧ ಐತಿದ. ಕರೆಕ್ಟ್ ಬಿಡಪ್ಪ. ನಾ ತಿಳ್ಳಾರಂತ ವನಸ್ಪತಿ ಮಗ್ಗೆಲ್ಲಿದ ಸಿಕ್ಕಿರ್ಬೇಕಿದು ಅಂತೀನಿ ನಾನು. ಗಳಮ್ ಘಟನ್ ಮಠದ ಸ್ವಾಮಿಗಳ ಹತ್ರ ಹೋಗಿದ್ನು ಮಗನ. ಅವರು ಹಂಗಾದ್ರ ಬಿಡ, ಕರೆಕ್ಟ್ ಅದ್ರ ಅವರು. ಆದ್ರೆ ಏನಪ್ಪ, ಪ್ರಸಾದ್ ಮಾತ್ರ ಭಾರಿ ಅಂದ್ರೆ ಭಾರಿ ರುಚಿ ಐತಿ. ಆದ್ರೆ ಯಾಕ ಹೊಟ್ಯಾಗ ಒಂಥರ ಗಳ 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 ಹಾಕತೈತಿ ನನಗೆ. ನನಗೂ ಹಂಗ ಹಾಕೈತು, ಹೊಟ್ಟಾಗ ಹೆಗ್ಗಣ ಓಡಾಡ್ದಂಗ ಹಾಕತೈತಲೇ. ಏನ್ ಮ್ಯೂಸಿಕ್ ಇಸ್ಕೊಂಡವ್ರಿಗೂ ಹಂಗ ಆಗೈತಿ. ನೋಡ್ರ, ಇದೇ ತಿಂಗಳದಾಗ ಒಂದು ಪಂದ್ಯ ಇಡ್ತೀನಿ. ಅದ್ರಾಗ ಯಾರು ಗೆಲ್ತೀರಿ ಅವ್ರ ನನ್ನ ಗಂಡ. ನಾವಿಬ್ರು ಬರ್ತೀವಿ, 3 ಬರ್ತೀವಿ. ಏ ನನ್ನ ಹೊಟ್ಯಾಗಂತೂ ಒಂದು ನಮೂನಿ ಹೆಗ್ಗಣ ಹೊಡ್ಯಾಡ್ದಂಗ ಹಾಕತೈತಿ. ಅರ್ಬಿ ತೊಗೊಂಡು ಹಿಂಡ್ದಂಗ ಹಾಕತೈತಿ. ಸಿದ್ಧ ಏನ್ ಹಾಕಿ ಕೊಟ್ಟಿಲೇ ನೀನು? ಏನ್ ಹಾಕಿ ಕೊಟ್ಟಿ? ಏನ್ ನನ್ಗ ಹಂಗ ಹಾಕಂದಿತ್ತು ಒಂಥರ ಗಳ ಗಳ ಹಾಕತೈತಿ ಹೊಟ್ಯಾಗ. ಯಾಕ್ರು ಏನಾದ್ರಿ ನಿಮ್ಗ ಹಿಂಗ್ಯಾಕ್ ಮಾಡಾಕತ್ತೀರಿ? ಒಂದು ಮನಿ ಬ್ಯಾಕ್ ಸೊಟ್ರೆ ಇಲ್ಲಿ ಸೊಟ್ಟು ಬ್ಯಾಕ್ ಮಾಡ್ತಿರ್ತೀರಿ, ಹಂಗ್ ಮಾಡಾಕತ್ತೀರಲ್ಲ. ಹಂಗಾಗತ್ತೈತ್ಲಿ ಅಪ್ಪ ಸಿದ್ಧ. ಪ್ರಸಾದಕ್ಕೆ ಏನ್ ಹಾಕಿ ಕೊಟ್ಟು ಏನ್ ತಾನು ಒಂದ್ ನಮೂನಿ ನಿಂತು ಬಿಟ್ರ ಎಳಕವಲ್ಲೋ ಯಪ್ಪ. ಹಂಗಾಗತೈತಿ. ಒಂದೆರಡು ಜಪಾಳ್ ಮಾತ್ರೆ ಹಾಕಿದ್ರಿ ಮಕ್ಕಳು ಓಡ್ಲಿ ಅಂತೇಳಿ. ಏನು ಓಡಂಗ್ ಕಾಣಂಗಿಲ್ಲ. ನಾವ ಇಬ್ರು ಕೂಡ ಓಡಿಸ್ಬೇಕು. ಸಿರಿ ಈ ಮಕ್ಕಳಲ್ಲಿ ಬರ್ಲಿ ಅಲ್ಲಿ ಒಂದೇ ಬಿಡ್ರಲ್ಲಿ. ಒಂದು ನಮ್ಗ ಮಾಸ್ತರ್ ಒಂದು ಸೂರು ಹಿಡಿದಾರ. ಒಂದು ಸೂರಿಗೆ ಸಟ್ನ 2 ಸೆಕೆಂಡ್ನಾಗ ಮುಗಿಸ್ತಾರ. ಹೋಗ್ಬಿಡಣ. ಅಲ್ಲಲ್ಲಿ ಜಾಪಾಳಿ ಮಾತ್ರೆ ಹಾಕಿನಿ ಅಂತಿದಿ, ಅದ್ರಾಗ ಡ್ಯಾನ್ಸ್ ಹೊಡ್ಯಾನು ಅಂತಿದಿ. ಎತ್ತಾಗ ಹೋಗ್ಬೇಕ್ಲಿ ನಮ್ದು. 2 ಕಾಲ್ ಸಂದಾಗ ಪ್ಯಾಂಟಿನ ಸಂದಾಗ ಹೋಗೈತಿ. ಪ್ಯಾಂಟಿನ ಸಂದಾಗ ಹೋಗೈತಿ. ನೀವು ಚಿಂತೆ ಮಾಡ್ಬೇಡ್ರಿ, ಅದಕ್ಕೆ ಗೇಟ ಇಲ್ಲ, ಓಪನ್ ಅದ. ಗೌರ್ಮೆಂಟ್ ನಿಲ್ಲಿಸ್ಬೋದು, ಒಂದಾಗ 2 ಯಾವ ಮಗ್ಗು ನಿಲ್ಸಕ ಹಂಗಿಲ್ಲ. ಚಾಲು ಮಾಸ್ತರ ಅವಸರ ಮಾಡ್ಬೇಡ್ರಿ.
ಮಕ್ಕಳಾಗಬೇಕು ಆನಂದಕ್ಕನಾಗಬೇಕು ಪ್ರವೇಶ ಬಾಳ ಶಾಕಾಂಬರಿ ಬನಶಂಕರಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸುವ ತಾಯಿ ನಿನಗೆ ನನ್ನ ಶರಣಾರ್ಥಿಗಳು. ತಾಯಿ, ಕಾಡು ಪಾಲಾಗಬೇಕಿದ್ದ ನನಗೆ ಶ್ರೀರಾಮನಂಥ ಪತಿಯನ್ನ ಕರುಣಿಸಿದೆ, ಲವಕುಶರಂಥ ಮೇದನನ್ನ ಕೊಡಿಸಿದೆ. ಅದು ಅಲ್ಲದೆ ಕಷ್ಟದಲ್ಲಿ ಒದ್ದಾಡ್ತಾ ಇರೋ ನನ್ನ ಮೇದನ ಭರತನಿಗೆ ಪೊಲೀಸ್ ನೌಕರಿಯನ್ನು ಸಿಗುವಂತೆ ಮಾಡಿದೆ. ಅದು ಅಲ್ಲದೆ ಒಂಟಿಯಾಗಿದ್ದ ನನಗೆ ತಂಗಿಗಿಂತ ಹೆಚ್ಚಿನ ಪ್ರೀತಿ ತೋರಿಸುವ ಆ ಸುಧಾಳನ್ನ ಸಹಿತ ಕರುಣಿಸಿದೆ. ಆದ್ರೆ ನನಗೊಂದು ಕುಲಪುತ್ರನನ್ನು ಕರುಣಿಸುವಂತ ನಿನ್ನಲ್ಲಿ ಶರಗೊಡ್ಡು ಬೇಡ್ಕೋತಾ ಇದ್ದೀನಿ ತಾಯಿ. ಈ ಬಂಚೆಂಬೆರಡು ಅಕ್ಷರ ನನ್ನಿಂದ ದೂರ ಮಾಡು ತಾಯಿ, ನನ್ನಿಂದ ದೂರ ಮಾಡು. ಸೀತಾ, ವಿಜಯದಶಮಿ ಹಬ್ಬದಂದು ಶ್ರೀದೇವಿಗೆ ಪೂಜೆ ಸಲ್ಲಿಸುತ್ತಾ ಏನನ್ನೂ ಬೇಡುತ್ತಿರುವೆ? ಯಾರು ಇಲ್ಲದ ನನಗೆ ಒಬ್ಬನೇ ಒಬ್ಬ ಸುಪುತ್ರನ್ನು ಕರುಣಿಸುವಂತ ಹರಕೆ ಹೊತ್ತೇರಿ. ಏ ಹುಚ್ಚಿ, ಬೇಡಿದಾಗ ಸಿಗಲು ಅವೇನು ಮರದಲ್ಲಿ ಬಿಡುವ ಹಣ್ಣೆಂದು ತಿಳಿದಿರುವಿಯಾ? ಈ ತಾಯಿ ಕೃಪೆ ತೋರಿದರೆ ಒಂದೇಕೆ ಎರಡು ಮಕ್ಕಳನ್ನು ನೀನು ಪಡೆಯುವೆ. ಆ ಒಂದು ಗಳಿಗೆಗಾಗಿ ನಾನು ಜಾತಕ ಪಕ್ಷಿಯಂತೆ ಕಾದು ಕುಳಿತಿದ್ದೀನಿ. ಆ ತಾಯಿಗೆ ನನ್ನ ಕೂಗು ಕೇಳಿಸೋದಲ್ವೇ? ಸೀತಾ, ಪ್ರತಿ ಜೀವಿಯ ಕೂಗು ಆ ತಾಯಿಗೆ ಕೇಳಿಸುತ್ತದೆ. ಮೊದಲು ನೋವು ಕೊಟ್ಟು ನಂತರ ವರವನ್ನು ಕೊಡುವ ವರದಾತೆ ಈ ಮಾತೆ. ಹೌದು, ಈ ಮನೆಯಲ್ಲಿ ನಿನಗೆ ಯಾವ ಚಿಂತೆ ಇದೆ? ಹಬ್ಬದ ದಿನದಂದು ಕಣ್ಣೀರು ಹಾಕುತ್ತಿರುವೆಯಲ್ಲ. ಚಿನ್ನದಂತ ಪತಿ ನನ್ನ ಕಣ್ಣೆದುರಿರಬೇಕಾದ್ರೆ ನನಗೆ ಯಾವ ಚಿಂತೆ ಇದೆ ರೀ? ಆದರೆ ನನ್ನ ಕರುಳನ್ನು ಕೂಗು ಮಾತಾಡಿಸಿತು ಅಷ್ಟೇ. ಸೀತಾ, ಭೂಮಿಯ ಮೇಲೆ ಎಷ್ಟೋ ಜನ ಮಕ್ಕಳು ಅನಾಥರಾಗಿದ್ದಾರೆ. ಅವರನ್ನೇ ನಮ್ಮ ಮಕ್ಕಳು ಎಂದು ಭಾವಿಸೋಣ.
ಮಕ್ಕಳಿಲ್ಲದೆ ಎಷ್ಟೋ ಜನ ತಾಯಂದಿರು ನೆರಳುತ್ತಿದ್ದಾರೆ. ಅವರನ್ನು ಕಂಡು ತಾಳ್ಮೆಯಿಂದಿರೋಣ. ಸೀತಾ, ಹರಕೆ ಹೊತ್ತು ಪ್ರೀತಿಯಿಂದ ಸಾಕಿದ ಹೆತ್ತವರನ್ನೇ ಅನಾಥಾಶ್ರಮಕ್ಕೆ ತಳ್ಳುವ ದುಷ್ಟ ಮಕ್ಕಳೆಷ್ಟಿಲ್ಲ ಈ ಸಮಾಜದಲ್ಲಿ. ಸಮಾಜ ಸ ಎಂಬುದು ಸತ್ತು ಕೇವಲ ಮಜಾ ಎಂಬುದೇ ಉಳಿದುಕೊಂಡಿದೆ ಇಂದಿನ ಯುಗದಲ್ಲಿ. ಅಂದಾಗ ನಿನಗೆ ನಾನು, ನನಗೆ ನೀನು, ಜೀವನದ ಕೊನೆವರೆಗೂ ಮಗುವಾಗಿರೋಣ ಸೀತಾ, ಮಗುವಾಗಿರೋಣ. ಆಯ್ತು ರೀ, ನಿಮ್ಮ ಮಾತಿ ನನಗೆ ವೇದವಾಕ್ಯ. ಪತಿ ಹೆಜ್ಜೆ ಹಿಂದೆ ಹೆಜ್ಜೆ ಇಡೋದು ಗರತಿಯಾದ ನನ್ನ ಕರ್ತವ್ಯ ಅಲ್ವೇ? ಬನ್ನಿ, ಆ ದೇವಿಯ ಪೂಜೆ ಮಾಡಿ ಊಟ ಮಾಡೋಣ. ಸೀತಾ, ವಿಜಯದಶಮಿಯ ಹಬ್ಬದಂದು ಈ ನಿನ್ನ ಪತಿ ದೇವರಿಗೆ ಯಾವ ದಕ್ಷಿಣೆ ಇಲ್ಲವೇ ಸೀತಾ? ದಕ್ಷಿಣೆ ಇಲ್ಲ, ಬರೀ ಪ್ರದಕ್ಷಿಣೆ. ಏನ್ರಿ ನೀವು ಇಂಥ ಸಮಯದಲ್ಲಿ ಹುಡುಗಾಟನಾ? ಮೈದುನರು ಬರೋ ಸಮಯವಾಯ್ತು, ಬನ್ನಿ. ಏ ಸೀತಾ, ಈಗ ಹುಡುಗಾಟ ಆಡದೆ ವಯಸ್ಸಾದ ಮೇಲೆ ಹುಡುಗಾಟ ಆಡಲಾಗುತ್ತದೆಯೇ? ನಾನು ಬಡವ, ನೀನು ಬಡವಿ, ಒಲವೇ ನಮ್ಮ ಬದುಕು ಅಂತ ಬೇಂದ್ರ ಕವಿ ಹೇಳಿಲ್ಲವೇ? ರೀ, ನೀವು ಬಡವರಾದರೂ ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಯಾವ ಕೊರತೆ ಬರದ ಹಾಗೆ ಜೋಪಾನ ಮಾಡಿದ್ದೀರಿ. ಈ ನಿಮ್ಮ ಋಣನ ನಾನು ಹೇಗೆ ತೀರಿಸ್ಲಿ? ಸೀತಾ, ಗಂಡ ಹೆಂಡರ ನಡುವೆ ಋಣದ ಮಾತೇಕಿ? ಜೀವನದ 7 ಬೀಳಿನಲ್ಲಿ ಜೊತೆಯಾಗಿ ಬಾಳುವುದೇ ದಾಂಪತ್ಯ ಜೀವನ. ನಿನ್ನ ಮಾತೇ ನನಗೆ ಹಾಲು ಜೇನು. ಎಲ್ಲಿ ಇದೇ ಖುಷಿಯಲ್ಲಿ ಮೂಡಿ ಬರಲಿ ಒಂದು ಪ್ರೇಮ ಗೀತೆ. ನಿಮ್ಮ ಮಾತಿಗೆ ನಾನು ಸೋತು ಹೋದೆ. ನನ್ನ ಹೃದಯ ಸಾಮ್ರಾಜ್ಯದ ಮಹಾರಾಜ ನೀವು ಕೇಳಿದ ಮೇಲೆ ನಾನು ಇಲ್ಲ ಅನ್ನೋದಕ್ಕಾಗುತ್ತಾ? ಶುರುವಾಗಲಿ ಒಂದು ಹೊಸ ಪ್ರೇಮ ರಾಗ. ಬಂದೆಯ ಬಾಳಿನ ಬೆಳಗಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಅತ್ತಿಗೆ ಬಾರಪ್ಪ,
ಭರತ್, ಯಾವಾಗ ಬಂದಿ ಬೆಂಗಳೂರಿನಿಂದ? ನೀನಿಲ್ಲದೆ ಈ ಮನೆ ಚೈತನ್ಯವಿಲ್ಲದೆ ಎಷ್ಟೊಂದು ಸಪ್ಪಗಾಗಿತ್ತು ಗೊತ್ತಾ? ನೀನು ಬಂದ ಮೇಲೆ ಸಂತೋಷ ತುಂಬಿ ಹರಿತಾ ಇದ್ದೀನಿ ನೋಡು. ಚೆನ್ನಾಗಿದೀಯಾ ಭರತ್? ನಿನ್ನ ತರಬೇತಿ ಎಲ್ಲಿಗೆ ಬಂತ ಕಣೋ? ಚೆನ್ನಾಗಿ ಸಾಗಿದೆ ಅಣ್ಣ. ಹಬ್ಬಕ್ಕೆ ಎಂದು ಒಂದೆರಡು ದಿನ ರಜೆ ನೀಡಿದ್ದಾರೆ, ಅದಕ್ಕಾಗಿ ನಿಮ್ಮನ್ನು ನೋಡಲು ಓಡೋಡಿ ಬಂದೆ. ನಮ್ಮನ್ನ ನೋಡೋದಕ್ಕೆ ಬಂದ್ಯೋ ಇಲ್ಲ ನಿನ್ನ ಹೆಂಡತಿ ಸುಧಾನ ನೋಡೋದಕ್ಕೆ ಬಂದ್ಯೋ? ಕಳ್ಳ. ಅತ್ತಿಗೆ, ಮೊದಲು ನನಗೆ ನೀವು, ಆ ನಂತರ ನನ್ನ ಹೆಂಡತಿ. ನನ್ನ ಭಾಗದ ದೇವರು ನೀವು ಅತ್ತಿಗೆ, ನೀವು. ನಿನ್ನ ಅಭಿಮಾನಕ್ಕೆ ಖುಷಿಯಾಯಿತು ನಮ್ಮಿಬ್ಬರ ಮನ. ಬೇಗ ಸ್ನಾನ ಮುಗಿಸಿ ಬಾ, ಆ ಶ್ರೀದೇವಿಗೆ ನಮಸ್ಕರಿಸು, ಎಲ್ಲರೂ ಸೇರಿ ಊಟ ಮಾಡೋಣಂತೆ. ಹೌದು, ಸುಧಾ ಲಕ್ಷ್ಮಣ ಎಲ್ಲಿ ಅಣ್ಣ? ಇಲ್ಲೇ ಬಂದ್ವಿ ಭರತ. ಹೌದು, ನೀನು ಯಾವಾಗ ಬಂದೆ? ಎಲ್ಲ ಕ್ಷೇಮವೇ? ಇದೇನು, ನನ್ನ ಹೆಂಡತಿ ಸುಧಾ ತುಂಬಾ ಗಾಬರಿಯಾಗಿದ್ದಾಳೆ. ಏನಾಯ್ತು ಹೇಳೋ ಲಕ್ಷ್ಮಣ ಅವಳಿಗೆ. ಹಾಗೇನಿಲ್ಲ ಭರತ್, ಮೈಯಲ್ಲಿ ಸ್ವಲ್ಪ ಹುಷಾರಿಲ್ಲ ಅಷ್ಟೇ. ನೀವೇನೋ ಮುಚ್ಚಿಡುತ್ತಾ ಇದ್ದೀರಿ, ಅದೇನೆಂದು ನನಗೆ ಹೇಳಿ. ನಿಮಗೆ ಕಾಡಿದ ಪಾಪಿಯನ್ನು ಒದ್ದು ಬುದ್ಧಿ ಕಲಿಸುತ್ತೇನೆ. ಹೇಳದಿದ್ದರೆ ನನ್ನ ಮೇಲೆ ಆಣೆ. ನಾನು ಹೇಳುತ್ತೇನೆ ಭರತ. ಹೊಲಕ್ಕೆಂದು ಬರುತ್ತಿದ್ದ ಸುಧಾಳನ್ನು ಅಡ್ಡಗಟ್ಟಿ ಮಾನಭಂಗಕ್ಕೆ ಪ್ರಯತ್ನಿಸಿದ ಆ ವಜ್ರಕಾಂತನ ತಮ್ಮ ಶರತ್ತ ಅವನನ್ನು ಸದೆ ಪಡೆದು ಇವಳನ್ನು ಕಾಪಾಡಿದೆ. ಏ ಶರತ, ಅಂದು ನನ್ನ ಅತ್ತಿಗೆಯನ್ನು ಕೆಣಕಿದ್ದು ಅಲ್ಲದೆ ಇಂದು ನನ್ನ ಸತಿಯ ತಂಟೆಗೆ ಬಂದಿ ಆ ದುಷ್ಟ ನನ್ನ ಮಗನೇ. ನಿನ್ನನ್ನು ಈಗಲೇ ಮಟ್ಟ ಹಾಕುತ್ತೇನೆ. ನಿಲ್ಲು ಭರತ, ಅವನನ್ನು ನಾನು ಬಗ್ಗು ಬಡಿಯುತ್ತೇನೆ. ನೀನು ನೌಕರಿ ಮಾಡುವ ಹುಡುಗ, ಸುಮ್ಮನೆ ನಿನಗೇಕೆ ತೊಂದರೆ? ನಿಜ, ನೀನು ನಮ್ಮ ಪ್ರಾಣ ಕಡೋ. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಮಾತ್ರ ಜೀವಂತ ಉಳಿಯೋದಿಲ್ಲ. ಅತ್ತಿಗೆ, ಅತ್ತಿಗೆ, ಏನಾಯ್ತು ಅತ್ತಿಗೆ ನಿಮಗೆ? ಅತ್ತಿಗೆ, ಏನಾಯಿತು ಅತ್ತಿಗೆ? ಅಣ್ಣ, ಬೇಗನೆ ಡಾಕ್ಟ್ರಿಗೆ ಫೋನ್ ಮಾಡೋಣ, ಬೇಗನೆ ಡಾಕ್ಟ್ರಿಗೆ ಫೋನ್ ಮಾಡು. ಹಲೋ ಹಲೋ, ಖುಷಿ ಆಸ್ಪತ್ರೆನಾ? ನಾನು ಶ್ರೀರಾಮ್ ಮಾತಾಡ್ತಾ ಇರೋದು. ಡಾಕ್ಟರ್ ಆನಂದ್ ಇದ್ದಾರಾ? ದಯಮಾಡಿ ಅವರನ್ನು ನಮ್ಮ ಮನೆಗೆ ಕಳಿಸಿಕೊಡಿ. ನನ್ನ ಹೆಂಡತಿ ಮೂರ್ಛೆ ಹೋಗಿದ್ದಾಳೆ. ಅತ್ತಿಗೆ, ನಿಮಗೇನಾಯ್ತು ಅತ್ತಿಗೆ? ನನ್ನನ್ನು ಕಾಪಾಡಲು ಬಂದು ನಿಮಗೆ ಈ ರೀತಿ ಆಯ್ತು. ಇದಕ್ಕೆಲ್ಲ ನಾನೇ ಕಾರಣ ಅತ್ತಿಗೆ, ನಾನೇ ಕಾರಣ. ಅಯ್ಯೋ ವಿಧಿಯೇ. ಸಮಾಧಾನ ಭರತ್, ಸಮಾಧಾನ. ನಿನ್ನ ಅತ್ತಿಗೆಗೆ ಏನೂ ಆಗಿಲ್ಲ. ಎಲ್ಲದಕ್ಕೂ ಆ ಮಾರುತೇಶ ಇದ್ದಾನೆ, ಭಯ ಪಡಬೇಡ. ಡಾಕ್ಟರ್ ಬರ್ತಾ ಇದ್ದಾರೆ. ಈಗೋ ಅವರೇ ಬಂದ್ರು ನೋಡು. ನಮಸ್ಕಾರ ಶ್ರೀರಾಮ ಅವರೇ, ಭಯ ಪಡಬೇಡಿ, ಪರೀಕ್ಷೆ ಮಾಡಿ ಗುಣಪಡಿಸುತ್ತೇನೆ. ಡಾಕ್ಟರ್, ನನಗೇನಂತ ತಿಳಿತಾ ಇಲ್ಲ. ಡಾಕ್ಟರ್, ಅಕ್ಕ ಇದ್ದಕ್ಕಿದ್ದ ಹಾಗೆ ತಲೆ ಸತ್ತು ಬಿದ್ಲು. ಏನಾಯ್ತು ಅಂತ ಹೇಳಿ ಡಾಕ್ಟ್ರೆ. ಭಯಪಡುವ ಅಗತ್ಯವಿಲ್ಲ ಮಿಸ್ಟರ್ ರಾಮ ಅವರೇ, ನೀವು ತಂದೆ ಆಗ್ತಾ ಇದ್ದೀರಾ. ನಿಮ್ಮ ಮಾತು ನಿಜವೇ ಡಾಕ್ಟರ್? ತುಂಬಾ ಸಂತೋಷ ಡಾಕ್ಟರ್, ತುಂಬಾ ಸಂತೋಷ. ಕೊನೆಗೂ ಆ ಹಂಪಿ ವಿರೂಪಾಕ್ಷ ತಾಯಿ ದುರ್ಗಾದೇವಿ ನಮ್ಮ ಮೇಲೆ ಕೃಪಾ ಕಟಾಕ್ಷ ಬೀರಿದಳು. ತುಂಬಾ ಸಂತೋಷ ಡಾಕ್ಟರ್, ತುಂಬಾ ಸಂತೋಷ. ಹಲವು ವರ್ಷಗಳ ಬಯಕೆಯನ್ನು ಆ ದೇವರು ಇಂದು ಈಡೇರಿಸಿದ.
ನಾನೀಗಲೇ ಹೋಗಿ ಊರ ಜನರಿಗೆ ಈ ಶುಭ ಸುದ್ದಿಯನ್ನು ತಿಳಿಸಿ ಬರುತ್ತೇನೆ ಅಣ್ಣ. ಅತ್ತಿಗೆ, ಎಂಥ ಶುಭ ಸಂದೇಶವನ್ನು ನೀಡಿದ್ದೀರಿ. ಈ ಮನೆಯಲ್ಲಿ ಹಸುಕಂದನ ಲಾಲಿ ಹಾಡು ಕೇಳುವ ಸೌಭಾಗ್ಯ ಇಂದು ಒದಗಿ ಬಂತು. ನೀವೇನು ಆಯಸ ಮಾಡಿಕೊಳ್ಳಬೇಡಿ, ಎಲ್ಲ ಕೆಲಸವನ್ನು ಸುಧಾ ಮಾಡುತ್ತಾಳೆ. ನೀವು ಚೆನ್ನಾಗಿ ಊಟ ಮಾಡಿ ವಿಶ್ರಾಂತಿ ಪಡೆಯಿರಿ. ತವರು ಮನೆ ಇಲ್ಲದೆ ನಿಮಗೆ ಈ ಮನೆಯೇ ತವರು ಮನೆ. ಸೀಮಂತ ಕಾರ್ಯವನ್ನು ಮಾಡಿ ನಾವು ಬಯಕೆ ಬುತ್ತಿಯನ್ನು ಕೊಡುತ್ತೇವೆ. ಈ ಮನೆಯಲ್ಲೇ ನಿಮ್ಮ ಹೆರಿಗೆ ಮಾಡಿಸೋಣ. ನಿಜ ಅಕ್ಕ. ನೋಡಿ, ನೀವೇನು ಚಿಂತೆ ಮಾಡಬೇಡಿ. ನೀವೇ ನನ್ನ ಪಾಲಿನ ದೇವರು. ತಾಯಿಯಾಗಿ ನನ್ನನ್ನು ನೋಡ್ಕೊಂಡಿದ್ದೀರ. ಇನ್ಮೇಲೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ. ಚಿನ್ನದಂತ ಅಣ್ಣ ತಮ್ಮರನ್ನು ಕಂಡು ನನ್ನ ಕಣ್ಣುಗಳು ಪಾವನವಾದವು. ಈ ಮನೆಗೆ ಯಾರ ಕೆಟ್ಟ ದೃಷ್ಟಿ ಬೀಳದಿರಲಿ. 100 ಕಾಲ ಈ ಮನೆ ನಗುತ್ತಾ ಇರಲಿ. ಸುತ್ತ 10 ಹಳ್ಳಿಗೆ ಮಾದರಿಯಾಗಿರಲಿ. ನಾನು ಇನ್ನು ಬರುತ್ತೇನೆ. ಅತ್ತಿಗೆ, ಬೆಂಗಳೂರಿನಿಂದ ಬರುವಾಗ ಮಗುವಿಗೆ ಬೇಕಾದ ಆಟಕ್ಕೆ ಸೋಮನ ಬಟ್ಟೆಯನ್ನು ನಾನು ತರುತ್ತೇನೆ. ಸೀತಾ, ನಿನ್ನ ಈ ಕೊರಗನ್ನು ಆ ದೇವರು ಎಂದು ದೂರ ಮಾಡಿದ. ಬನ್ನಿ ಸಹೋದರರೇ, ವಿಜಯದಶಮಿಯ ಹಬ್ಬದಂದು ಶ್ರೀದೇವಿಗೆ ಪೂಜೆ ಸಲ್ಲಿಸುತ್ತಾ ಎಲ್ಲರೂ ಸೇರಿ ಊಟ ಮಾಡೋಣ. ಬಂಧು ಬಳಗಕ್ಕೆ ಬನ್ನಿ ಕೊಟ್ಟು ಬಂಗಾರವಾಗಿರೋಣ ಅಂತ ಕೇಳಿಕೊಳ್ಳೋಣ. ಆಗಲಿ ಅಣ್ಣ, ನಿನ್ನ ಮಾತಿನಂತೆ ಆಗಲಿ. ನಡೆಯಿರಿ. ನಾನು ಸಾಕಿದ ಪಂಜರದ ಗಿಳಿ ಇಂದು ನನ್ನ ಕಣ್ಣನ್ನೇ ಕುಕ್ಕಿ ಹಾರಿ ಹೋಯಿತಲ್ಲ. ಈಗೇನು ಮಾಡಲಿ? ಆ ನನ್ನ ಬದ್ಧ ವೈರಿ ಶ್ರೀರಾಮನ ತಮ್ಮ ಭರತನ ಕೈ ಹಿಡಿದು ನನ್ನ ಕನಸನ್ನೇ ಹಾಳು ಮಾಡಿರುವ ಸುಧಾ, ನಿನ್ನನ್ನು ನಂಬಿ ನಾನು ಮೋಸ ಹೋದೆ. ಇರಲಿ, ತಂತ್ರಕ್ಕೆ ಪ್ರತಿತಂತ್ರ ಹೂಡಿ ಆ ನಿನ್ನ ಮುಡಿಯನ್ನೇ ಹಿಡಿದೆಳೆದು ನನ್ನ ಅಡಿಯಾಳಾಗಿ ಮಾಡಿಕೊಳ್ಳದಿದ್ದರೆ ನಾನು ವಿಷನಾಗರ ವಜ್ರಕಾಂತನೇ ಅಲ್ಲ. ಸುಧಾ, ನಿನ್ನನ್ನು ಕಂಡರೆ ನನ್ನ ಎದೆಯಲ್ಲಿ ಸೇಡಿನ ಜ್ವಾಲೆ ಕಿಡಿಕಿಡಿಯಾಗಿ ಸಿಡಿಯುತ್ತಿದೆ. ಆದಷ್ಟು ಬೇಗನೆ ನಿನ್ನನ್ನು ಸುಟ್ಟು ಹಾಕಲು ಬರುತ್ತಿದ್ದಾನೆ.
ಖಳನಾಯಕ. ನಮಸ್ಕಾರ ದಣಿ. ಬೆಂಕಿ ಹಾಕು ನಿನ್ನ ನಮಸ್ಕಾರಕ್ಕೆ. ನಿನ್ನ ಮುಖ ನೋಡುವುದಕ್ಕೂ ನನಗೆ ಅಸಹ್ಯವಾಗುತ್ತಿದೆ. ಯಾಕೆ ಇಷ್ಟೇಕೆ ನನ್ನ ಮೇಲೆ ಕೋಪ ಪ್ರತಾಪ? ಬರೀ ಕೋಪ ಅಷ್ಟೇ ಅಲ್ಲ ಸುಧಾ, ನಿನ್ನನ್ನು ಕಂಡರೆ ನನ್ನ ಮೈ ಉರಿಯುತ್ತಿದೆ, ರಕ್ತ ಕುದಿಯುತ್ತಿದೆ. ಮನದ ಕೋಪ ಅರಿವಿನ ಕಡೆ, ತನುವಿನ ಕೋಪ ತನ್ನ ಹಿರಿತನದ ಕಡೆಗೆ. ಮನೆಯೊಳಗಿನ ಕಿಚ್ಚು ತನ್ನ ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡೋದು ಅಂತ ಕೂಡಲ ಸಂಗಮ ಬಸವಣ್ಣನವರ ವಚನ ಹೇಳಿಲ್ವೇನು? ನಿನ್ನಿಂದ ಬುದ್ಧಿ ಹೇಳಿಸಿಕೊಳ್ಳಲು ನಾನೇನು ದಡ್ಡನಲ್ಲ. ನನ್ನ ಕೋಪ ತಾಪಕ್ಕೆ ಮೂಲ ಕಾರಣ ಅದೇನಂತ ಬಿಡಿಸಿ ಹೇಳಿದೆ. ನೀವು ಹೀಗೆ ಚೀರಾಡಿದ್ರೆ ನಿಮಗೂ ಕ್ಷೇಮವಲ್ಲ, ನನಗೂ ಕ್ಷೇಮವಲ್ಲ. ನೋಡು ಸುಧಾ, ಅಂದು ನಿನ್ನ ತಂದೆಯ ಚಿಕಿತ್ಸೆಗಾಗಿ ನನ್ನಿಂದ ಹಣ ಪಡೆದು ಇಂದು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿರುವೆ ಆ ಹೊಚ್ಚ ಹೆಣ್ಣೆ. ದಣಿ, ಬಾಯಿ ಸ್ವಲ್ಪ ಹಿಡಿತದಲ್ಲಿರಲಿ. ನೀವು ದೊಡ್ಡವರು, ದೊಡ್ಡ ಮನೆತನದವರು. ಹೀಗೆ ಬಾಯಿಗೆ ಬಂದಂತೆ ಮಾತನಾಡಿ ನಿಮ್ಮ ಮಾನ ಮರ್ಯಾದೆಯನ್ನು ನೀವು ಕಳೆದುಕೊಳ್ಬೇಡಿ. ಇದೇನಾ ನಿಮ್ಮ ಸಂಸ್ಕಾರ ದಣಿ? ನನ್ನ ಮನೆತನದ ಬಗ್ಗೆ ಮಾತನಾಡುವಷ್ಟು ಯೋಗ್ಯತೆ ನಿನ್ನಲ್ಲಿಲ್ಲ. ಮೊದಲು ನಾನು ಕೊಟ್ಟ ಸಾಲವನ್ನು ಇಲ್ಲಿ ಬಿಸಾಕಿ ಹೊರಟೋದು ಇಲ್ಲಿಂದ. ಅಷ್ಟೇ ತಾನೇ? ನಿಮ್ಮ ಸಾಲಕ್ಕೆ ಬಡ್ಡಿ ಸಮೇತ ನಿಮ್ಮ ಮುಖದ ಮೇಲೆ ಎಸೆಯುತ್ತೇನೆ. ನಿಮ್ಮ ಋಣದಲ್ಲಿ ಸಾಯುವಷ್ಟು ಮತಿಹೀನಳಲ್ಲ ಈ ಸುಧಾ. ಸುಧಾ, ನೀನು ಹಣ ಕೊಟ್ಟು ಹೋದ ಮಾತ್ರಕ್ಕೆ ನಿನ್ನ ಕೆಲಸ ಮುಗಿಯಲಿಲ್ಲ. ಅಂದು ನಾನು ಹೇಳಿದ ಹಾಗೆ ಕೇಳುವೆನೆಂದು ಆ ನಿನ್ನ ಹೆತ್ತವರ ಮೇಲೆ, ಕುಲದೇವರ ಮೇಲೆ ಪ್ರಮಾಣ ಮಾಡಿರುವೆ. ಅದನ್ನು ಮರೆತರೆ ಸ್ವರ್ಗದಲ್ಲಿರುವ ನಿನ್ನ ಹೆತ್ತವರಿಗೂ ಶಾಪ ತಟ್ಟದೆ ಬಿಡಲಾರದು. ಹಾಗಾದ್ರೆ ನಾನೇನ್ ಮಾಡ್ಲಿ ದಣಿ? ನಾನೇನ್ ಮಾಡ್ಲಿ? ಏನು ಬೇಡ ಸುಧಾ, ನಾನು ಹೇಳಿದಂತೆ ನಡೆ. ನಿನಗೊಂದು ದಾರಿ ತೋರಿಸುತ್ತೇನೆ. ನಿನ್ನ ಜೊತೆ ನಾನು ಸೇರಿ ಕೈಲಾಸದ ದರ್ಶನ ಮಾಡಿಸುತ್ತೇನೆ. ನನಗೆ ಕೈಲಾಸ ತೋರಿಸಕ್ಕೆ ನನ್ನ ತಾಳಿ ಕಟ್ಟಿದ ಗಂಡನಿದ್ದಾನೆ. ನಿನ್ನ ಜೊತೆ ಬಂದ್ರೆ ಸೇರೋದು ಕೈಲಾಸವಲ್ಲ, ಘೋರ ನರಕ. ಸುಧಾ, ನಿನ್ನ ಗಂಡನೊಬ್ಬ ಹೇಳಿ ತಾಳಿ ಕಟ್ಟಿದ ಹೆಂಡತಿಯನ್ನು ಮನೆಯಲ್ಲಿ ಬಿಟ್ಟು ಬೆಂಗಳೂರಿನಲ್ಲ ಕಾಲ ಕಳೆಯುವ ಅವನೊಬ್ಬ ಬಂಡ. ಹೆಂಡತಿಯ ಮುಂದೆ ಅವಳ ಗಂಡನ ಬಗ್ಗೆ ಮಾತನಾಡಿದ್ದಾದ್ರೆ ನಿನ್ನ ಚಟ್ಟ ಕಟ್ಟುವೆ ಎಚ್ಚರ. ನನಗೆ ಎಚ್ಚರ ಹೇಳುವಷ್ಟು ಸೊಕ್ಕೆ ನಿನಗೆ? ಇವನು ಮನ್ಮಥನ ಬಾಣ, ಹರಕೆಯ ಕೋಣವಲ್ಲ. ನನ್ನ ದಾರಿಗೆ ಅಡ್ಡ ಬಂದಿದ್ದೆ ಆದ್ರೆ ನಿನ್ನ ಪ್ರಾಣವನ್ನು ತಿಳಿತೇನೋ ಹರಕೆಯ ಕೋಣ. ಓಹೋ, ನನಗೆ ಹರಕೆಯ ಕೋಣ ಎನ್ನುವೆಯ ಜಾಣೆ ಹೆಣ್ಣೆ. ಎಂದು ಮುಗಿಯಿತು ನಿನ್ನ ಶೀಲಹರಣ. ಹೋಗಿ ಕರೆ ಬರಲಿಯಾ ನಿನ್ನ ರಮಣ ಭರತ? ಬೇಡ ದಣಿ, ಬೇಡ. ನನ್ನ ಸೇರಗನ್ನ ಮುಟ್ಟಿ ನೀವು ಸುಟ್ಟು ಹೋಗ್ಬೇಡಿ. ಹೆಣ್ಣನ್ನು ಕೆಣಕಿದ ದುಷ್ಟರು ಮಣ್ಣು ಪಾಲಾಗಿರುವುದು ಇತಿಹಾಸದಲ್ಲಿದೆ. ಇವಳು ಒಂಟಿ ಹೆಣ್ಣಲ್ಲ, ಮಾನವಂತ ಮುತ್ತೈದೆ.
ಮುತ್ತೈದೆ ನೀನೆಂದು ಒತ್ತೆ ಒತ್ತೆ ಹೇಳಬೇಡ. ಬತ್ತಿ ಹೋದ ನಿನ್ನ ಬಾಳಲ್ಲಿ ಬೆಳಕಾಗಿ ಬರಲು ಅನುಮತಿ ನೀಡು. ಈ ವಜ್ರಕಾಂತನ ಮಹಾ ಸಾಮ್ರಾಜ್ಯಕ್ಕೆ ನೀನೇ ಮಹಾರಾಣಿಯಾಗುವೆ. ಬಡವರ ತಲೆ ಒಡೆದು ಕಟ್ಟಿರುವ ಆ ಸಾಮ್ರಾಜ್ಯಕ್ಕೆ ಮಹಾರಾಣಿ ಆಗಕ್ಕೆ ನನಗೇನು ತಲೆ ಕೆಟ್ಟಿಲ್ಲ. ಸುಮ್ನೆ ಇಲ್ಲಿಂದ ಹೊರಟು ಹೋಗು, ಇಲ್ಲವಾದ್ರೆ ನನ್ನ ಗಂಡ ಬಂದು ನಿನ್ನ ಪಿತ್ತ ಕೆಳಗಿಳಿಸ್ತಾನೆ. ಎಚ್ಚರ. ಹೋ ಪಿತ್ತ ಇಳಿಸುವಷ್ಟು ತಾಕತ್ತು ಅವನಿಗಿದೆ ರಾಣಿ. ಅತ್ತಿಗೆ ಕದ್ದು ಕಾಮದಟ್ಟ ಆಡುವ ಅವನೊಬ್ಬ ನೀತಿಗೆಟ್ಟ ನಾಯಿ. ಮುಚ್ಚು ಬಾಯಿ. ನಾಯಿ ಅವನಲ್ಲ, ನೀನು. ಇಷ್ಟೆಲ್ಲ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದೆಯಲ್ಲ. ನಿನ್ನ ತಾಯಿ ಕೂಡ ಒಂದು ಹೆಣ್ಣು ಅನ್ನೋದು ಪರಿಜ್ಞಾನ ಇರಲು. ಕಾಮದ ನಂಜು ಏರಿದವನಿಗೆ ತಾಯಿಯಾದರೇನು ತಂಗಿಯಾದರೇನು ಅವರು ತಮ್ಮ ಕೈವಾಡವನ್ನು ತೋರಿಸೇ ಬಿಡುತ್ತಾರೆ. ಬಂಜೆ ಎಂಬ ಕೊರಗನ್ನೇ ಕಾರಣವಾಗಿಟ್ಟುಕೊಂಡು ಅಮಾಯಕ ಅಣ್ಣನಿಗೆ ಮಣ್ಣು ತೂರಿದ ನಾಲಾಯಕ ಆ ಭರತ. ಅಂದ್ರೆ ಇದಕ್ಕೆ ಸಾಕ್ಷಿ ಇದೆ. ಅಗೋ ಇಲ್ಲಿ ನೋಡಿ, ಅವರ ಪ್ರಣಯ ಚಿತ್ರಗಳು. ಆಹಾ, ಅದೆಂತ ಸಲಿಗೆ, ಅದೆಂತ ಪ್ರೀತಿ. ಅಯ್ಯೋ ಅಯ್ಯೋ ದೇವ್ರೆ, ಭರತನನ್ನು ನಾನು ಹಾಲೆಂದು ತಿಳಿದೆ. ಆದ್ರೆ ಆದ್ರೆ ಅವನು ನನ್ನ ಪಾಲಿಗೆ ಸುಣ್ಣವಾದನೆ. ನಾನು ಎಂದು ಅವನನ್ನು ತಿಳಿದ್ರೆ ಅವನು ನನ್ನ ಪಾಲಿಗೆ ಅದು ಹಾವಾಗಿ ಹೋಯ್ತು, ಹಾವಾಗಿ ಹೋಯಿತು. ಅಯ್ಯೋ ಸುಧಾ, ಅಳಬೇಕಾದದ್ದು ನೀನಲ್ಲ, ಅವನು ನಿನಗೆ ಮಾಡಿದ ಮೋಸಕ್ಕಾಗಿ ಅವನು ಬೀದಿಯಲ್ಲಿ ಬಿದ್ದು ಭಿಕ್ಷೆ ಬೇಡಬೇಕು. ಅದನ್ನು ಕಂಡು ನಾವು ಖುಷಿ ಪಡಬೇಕು. ಹೌದು, ನನಗೆ ಮಾಡಿದ ಅನ್ಯಾಯಕ್ಕೆ ಅವನು ತಕ್ಕ ಶಿಕ್ಷೆನ ಅನುಭವಿಸಲೇಬೇಕು. ಹೌದು ದಣಿ, ಹೌದು. ನಿಜ ಸುಧಾ, ಕಲ್ಲಿಗೆ ಕಲ್ಲು, ಕಣ್ಣಿಗೆ ಕಣ್ಣು ಬೀಳಲೇಬೇಕು. ನೀನು ನನ್ನ ಜೊತೆ ಸಹಕರಿಸಿದರೆ ನಾನು ಅವನಿಗೆ ಒಂದು ಗತಿ ಕಾಣಿಸುತ್ತೇನೆ. ಆದ್ರೆ ನಾನು ಏನ್ ಮಾಡ್ಲಿ? ಇದು ನಿಜನೋ ಸುಳ್ಳು ಅಂತ ನನಗೆ ತೋಚ್ತಾ ಇಲ್ಲ. ನನಗೆ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಅಂತಾನೆ ಗೊತ್ತೇ ಆಗ್ತಾ ಇಲ್ಲ. ನನ್ನನ್ನು ನಂಬಿಸುದ, ನಂಬಿ ಕೆಟ್ಟವರಿಲ್ಲ ಎನ್ನುವ ಕೀರ್ತನೆಯನ್ನು ಕೇಳಿಲ್ಲವೇ? ಅಂದು ಯಾವ ಆಧಾರವನ್ನಿಟ್ಟುಕೊಳ್ಳದೆ ನಿನಗೆ ಸಾಲವನ್ನು ನೀಡಿದ ನನ್ನ ಗುಣ ನಿನ್ನ ಅರಿವಿಗೆ ಬರಲಿಲ್ಲವೇ? ನೋಡು, ಒಂದಿಷ್ಟು ದಿನ ನನ್ನ ತಮ್ಮ ಶರತನ ಜೊತೆ ನೀನು ಪ್ರೀತಿಸುವ ನಾಟಕವಾಡು. ನಂತರ ಆ ಸೀತೆಯನ್ನು ಮನೆಯಿಂದ ಹೊರಹಾಕು. ನೀನು ನಿನ್ನ ಗಂಡ ಇಬ್ಬರೇ ಹಾಯಾಗಿರಬಹುದು ಆ ಮನೆಯಲ್ಲೇ. ನನಗೂ ಅದೇ ಬೇಕಾಗಿತ್ತು ದಣಿ. ನಾನು ಆ ಮನೆ ಸೊಸೆ, ನನಗೂ ಆ ಮನೆಯಲ್ಲಿ ಹಕ್ಕಿದೆ. ನನ್ನ ಗಂಡ ಉದ್ಯೋಗಸ್ಥ. ಆದ್ರೆ ನಾನು ಯಾಕೆ ಅವರು ಹೇಳಿದಂತೆ ಕೇಳಿಕೊಂಡು ಬಿಟ್ಟಿರ್ಬೇಕು? ಹೌದು, ನೀವು ಹೇಳಿದಂತೆ ಆ ಕಾರ್ಯ ಮಾಡೋಕ್ಕೆ ನಾನು ಸದಾ ಸಿದ್ಧ. ಅದೇನು ಅಂತ ಹೇಳಿ. ಹಾಗಾದರೆ ನಿನ್ನ ಮಾತು ಸತ್ಯವೇ? ನಿನ್ನ ನುಡಿಯನ್ನು ನಾನು ನಂಬಬಹುದೇ ನನ್ನ ಅರಸಿ? ಹೌದು, ನನ್ನ ಕಣ್ಣು ತೆರೆಸಿದ ನನ್ನ ಪಾಲಿನ ಪುಣ್ಯಾತ್ಮರು. ಆಯ್ತು, ನೀವು ಹೇಳಿದ ಮಾತನ್ನ ಖಂಡಿತ ನಾನು ನಡೆಸಿಕೊಡ್ತೀನಿ. ನನ್ನ ಮಾತು ಸತ್ಯ. ಹಾಗಾದರೆ ಇದೇ ವೇಳೆಯಲ್ಲಿ ಮೂಡಿ ಬರಲಿ ಶೃಂಗಾರ ಗೀತೆ. ಸರಿಯಾಗಿ ನವಿರಾದ ಈ ಕಾಡಿನಲ್ಲಿ ಕ್ರೌಂಚ ಪಕ್ಷಿಗಳ ಹಾಗೆ ನಲಿದಾಡೋಣ. ನಮ್ಮಿಬ್ಬರ ಬಯಕೆ ಈಡೇರಿಸಿಕೊಳ್ಳೋಣ. ಬಡುಬ
ಪಡು ಹೆಚ್ಚಿದೆ ಸಹವಾಸದಲ್ಲಿದೆ ಒಂದೊಂದು ಕ್ಷಣಗಳು ನೆನಪಬೇಕು ಯಾವ ಲೋಕದಲ್ಲೂ ಇಲ್ಲ ಇಂಥ ಅಪ್ಸರೆ ಭೂಮಿಯನ್ನು ಸೃಷ್ಟಿ ಮಾಡಿ ನಿನ್ನ ಬಿಟ್ಟಮೆ ಯಾವ ಲೋಕದಲ್ಲೂ ಇಲ್ಲ ಇಂಥ ಅಪ್ಸರೆ ಸೃಷ್ಟಿ ಮಾಡಿ ನಿನ್ನ ಬಿಟ್ಟು ಸರಿ ನಾನಿನ್ನು ಬರ್ತೀನಿ. ಬರಲೇಬೇಕು ಸುಧಾ, ನೀನು ಬರಲೇಬೇಕು. ನೀನು ಬರಬೇಕಂದ್ರೆ ಈ ನಾಟಕ ಹೆಣೆದೆದ್ದು ಈ ವಜ್ರಕಾಂತನ ಚಾಣಾಕ್ಷತೆ ಅದೇವರೆಗೆ ನೆತ್ತಿರಲಿಲ್ಲ. ಅಂತದರಲ್ಲಿ ನಿನಗೆ ತಿಳಿದಿತೆ ಹೊಚ್ಚ ಹೆಣ್ಣೆ. ಅಂದು ನನ್ನಿಂದ ಸಹಾಯ ಪಡೆದು ನನಗೆ ಎದುರಾದ ನಿನ್ನನ್ನು ಹೇಗೆ ಆಟವಾಡಿಸುತ್ತೇನೆ ನೋಡ್ತಾ ಇರೋ. ಶ್ರೀರಾಮ ಧರ್ಮವಂತರವನ್ನೇ ಸತ್ಯವಂತರ ವಂಶವೆಂದು ಬೀಗುತ್ತಿದ್ದ ಆ ನಿನ್ನ ದಾರಿಗೆ ಶಕುನಿಯಾಗಿ ಆಗಮಿಸುತ್ತಿದ್ದಾನೆ ಈ ವಜ್ರಕಾಂತ. ನಾನು ಬಿಟ್ಟ ಈ ಬಾಣ ಆ ನಿನ್ನ ಮನೆಯನ್ನು ಛಿದ್ರ ಛಿದ್ರ ಮಾಡಿ ಬಂದು ಸೇರುತ್ತದೆ ನನ್ನ ಬತ್ತಳಿಕೆಯಲ್ಲಿ. ಸುನೋ, आराम से सुनो, मैं राम नहीं रावण हूँ. ನಾನು ಕೆಡೆ ಕುಡಿದ ರಾಗ ನನಗೆ ಕ್ರೋಧಾಗ್ನಿ ವೇಗ. ಅಣ್ಣ ಸಾಕು ಮಾಡು ನಿನ್ನ ಕುತಂತ್ರ. ಏನೂ ಅರಿಯದ ಸುಧಾಳ ಮನಸ್ಸಲ್ಲಿ ವಿಷದ ಬೀಜವನ್ನು ಬಿತ್ತಿ ಅವಳ ಬಾಳನ್ನೇ ಹಾಳು ಮಾಡಲು ಹೊರಟಿರುವೆಯಲ್ಲ. ನೀನೆಂತ ನೀಚ, ದ್ರೋಹಿ, ಕಪಟಿ. ಹೋ ಬಂದೆಯ ನನ್ನ ಬದ್ಧವೈರಿ. ಹಾಲುಣಿಸಿದ ಅಣ್ಣನಿಗೆ ವಿಷ ಕಕ್ಕಿದ ವಿಷನಾಗರ. ನಿನಗೆ ನನಗಿಂತ ಅವರೇ ಹೆಚ್ಚಾದರೆ ಬಡ ಜನರ ಜೀವನದ ಜೊತೆ ಆಟವಾಡುವ ನಿನ್ನಂತ ಗೋಮುಖ ವ್ಯಾಘ್ರನ ಜೊತೆ ಸೇರಿ ನರಕ ಕಾಣುವುದಕ್ಕಿಂತ ನ್ಯಾಯವಂತರ ಮನೆಯಲ್ಲಿ ಜೀತ ಮಾಡುವುದು ಎಷ್ಟೋ ವಾಸಿ. ಹಾಗಿದ್ದರೆ ಅಲ್ಲೇ ಬಿದ್ದು ಸಾಯಬೇಕಿತ್ತು. ಇಲ್ಲಿಗೆ ಬಂದೆ. ನಿನ್ನ ಬಣ್ಣ ಬಯಲಿಗೆಳೆದು ಈ ಮನೆಗೆ ಮುಕ್ತಿ ನೀಡಿ ಸ್ವರ್ಗದಲ್ಲಿರುವ ಆ ನನ್ನ ಹೆತ್ತ
ಸತ್ತವರ ಮನಕ್ಕೆ ಶಾಂತಿ ನೀಡಲು. ನನ್ನ ಬಣ್ಣ ಬಯಲು ಗೆಳೆಯುವ ಮುನ್ನ ನಿನ್ನ ದೇಹವನ್ನು ಮಣ್ಣಿಗೆ ಸೇರಿಸಿ ಬಿಡುತ್ತೇನೆ. ಬಲೆ ಎಚ್ಚರ. ಅದು ನಿನ್ನಿಂದ ಸಾಧ್ಯವಿಲ್ಲ. ನಿನ್ನನ್ನು ಸುಡಲು ಸಿದ್ಧವಾಗಿದೆ ನನ್ನ ಪಿಸ್ತೂಲು. ಶಶಿ, ಶಶಿ, ನನ್ನನ್ನೇನು ಮಾಡಬೇಡ ಶಶಿ. ನೀನು ಹೇಳಿದಂತೆ ನಡೆಯುವೆ. ನಿನಗೆ ಬರಬೇಕಾದ ಆಸ್ತಿಯನ್ನು ಬಿಟ್ಟು ಕೊಡುವೆ. ನನ್ನನ್ನು ಬಿಟ್ಟು ಬಿಡು. ನಿನ್ನ ಮಾತಿಗೆ ಮರುಳನಾಗಲು ನಾನೇನು ಸುಧಾ ಅಲ್ಲ, ಸಿಂಹದವರೇ. ನಿನ್ನನ್ನು ಕೊಂದರೆ ನನಗೆ ಪುಣ್ಯ ಪ್ರಾಪ್ತಿಯಾಗುತ್ತದೆ. ವಜ್ರಕಾಂತ, ಮುಗಿಯಿತು ನಿನ್ನ ಕತೆ. ಹಾ ಸರ್, ನಮಸ್ಕಾರ. ಹೋದೆಯ ದುರುಳ, ಹೋಗು. ಅದೆಲ್ಲಿಗೆ ಹೋಗುವೆ ನಾನು ನೋಡುತ್ತೇನೆ. ಈ ಶಶಿಕಾಂತನಿಂದಲೇ ನಿನಗೆ ದುರ್ಮರಣ. ಬದುಕಲು ಹೇಳು ಹ್ಯಾಂಗು ನಿನ ಮರೆತ ನೋಡಿ ಯಾರನ್ನು ನಿನ ಮರೆತ ಕೆತ್ತಿದ ಕನಸಿನದು ಆಗಲಿಲ್ಲ ನಿನಗೆ ಜೋಡಿ ನನ್ನ ಬಿಟ್ಟು ಹೋಗಾಡದು ಅವರ ಈ ಜೀವನವಿಲ್ಲನು. ಅಯ್ಯೋ ದೇವ್ರೆ, ನಾನು ಕಟ್ಟಿಕೊಂಡ ಕನಸು ನುಚ್ಚು ನೂರಾಗಿ ಹೋಯಿತು. ಯಾವುದನ್ನು ನಾನು ಅಮೃತ ಅಂತ ತಿಳ್ಕೊಂಡಿದ್ದೆ, ಅದೇ ನನ್ನ ಪಾಲಿಗೆ ವಿಷವಾಗಿ ಹೋಯಿತು. ಯಾವಾಗಲೂ ಈ ಮನೇಲಿ ಸೀತಾ ಸೀತಾ ಅಂತ ಕರೀತಾ ಇದ್ರೆ ನಾನು ಈ ಮನೇಲಿ ಏನು ಭಿಕಾರಿ? ನನ್ನ ಗಂಡ ಈ ಮನೆಗೆ ಗೃಹಮನೆ. ಏನು ಏನು ಈ ಮನೆ? ಸ್ವಚ್ಛಂದವಾಗಿ ಹಾರಾಡಬೇಕಂತಿದ್ದ ನನಗೆ ಈ ಮನೆಯಲ್ಲಿ ಏನು ಇಲ್ಲದಂತೆ ಮಾಡಿದ್ನಲ್ಲ. ನನ್ನ ಗಂಡನಿಗೆ ಇಲ್ಲ ಸಲ್ಲದ ಕಥೆಯನ್ನು ಕಟ್ಟಿ ನನ್ನ ಗಂಡನನ್ನೇ ಬುಟ್ಟಿಗೆ ಹಾಕಿಕೊಂಡ್ಲಲ್ಲ ಆ ಸೀತಾ. ಆ ಸೀತನಿಗೆ ಸರಿಯಾದ ಬುದ್ಧಿಯನ್ನು ನಾನು ಕಲಿಸಲೇಬೇಕು. ಅವಳು ಪ್ರತಿ ಕ್ಷಣ ಕಣ್ಣೀರಿನಲ್ಲೇ ಕೈ ತೊಳೆಯಬೇಕು. ಹಾಗೆ ಹಾಗೆ ನಾನು ಮಾಡ್ತೀನಿ. ಹಲೋ ಸುಧಾ. ಬನ್ನಿ. ಹಾಯ್, ಬನ್ನಿ ಶರತ್, ಬನ್ನಿ. ನಿಮ್ಮ ದಾರಿಯನ್ನೇ ನಾನು ಕಾಯ್ತಿದ್ದೆ. ಅಂದ ಹಾಗೆ ಯಾಕೆ ಬರೋದು ಇಷ್ಟೊಂದು ಲೇಟ್? ಸೋ ಸಾರಿ ಸುಧಾ, ಕೋರ್ಟ್ ಕಡೆಗೆ ಹೋಗಿ ಬರೋಷ್ಟರಲ್ಲಿ ಇಷ್ಟೊಂದು ತಡವಾಯಿತು. ಹೌದು, ಮಹಾರಾಣಿಯವರು ಈ ಸೇವಕನನ್ನು ಬರ ಹೇಳಲು ಕಾರಣವೇನು? ಕಾರಣವಿಲ್ಲದೆ ವಿನಾಕಾರಣ ಬರ ಹೇಳುವ ಗುಣದವಳಲ್ಲ ಈ ಸುಧಾ. ಕಾರಣ ಇದಕ್ಕೆ ಬರ ಹೇಳಿತು. ಅಷ್ಟೇ ಅಲ್ಲ, ನನ್ನ ಅತ್ತಿಗೆ ಹಾಗೂ ನನ್ನ ಗಂಡ ನನಗೆ ತುಂಬ ತುಂಬ ನನ್ನ ಕಷ್ಟಕ್ಕೆ ಬರ ಹೇಳ್ತಿದ್ದಾರೆ. ನೀನು ಅವರಿಗೆ ಒಂದು ಸರಿಯಾದ ಶಿಕ್ಷೆನ ಕೊಡಲೇಬೇಕು. ಆ ಕಾರಣಕ್ಕೆ ನಿನ್ನನ್ನು ನಾನಿಲ್ಲಿ ಬರ ಹೇಳಿದ್ದು. ಅದೇನೆಂದು ಬಿಡಿಸಿ ಹೇಳಿಸುದಾ? ಏಕೆ ನನ್ನಲ್ಲಿ ನಿನಗೆ ನಂಬಿಕೆ ಇಲ್ಲವೇ? ಅಥವಾ ಈ ಮನೆಯಲ್ಲಿ ಯಾರದಾದರೂ ಭಯವೇ? ಭಯನ? ಅದು ನನಗ? ಯಾವುದೇ ಕಾರಣಕ್ಕೂ ಯಾವ ಭಯ ಇಲ್ಲ. ಆದರೆ ಏನು ಮಾಡಲಿ, ನನ್ನ ಗಂಡ ನನ್ನ ಸೀತ ಮಾಡಿದ್ದ ಈ ಕರ್ಮಕ್ಕೆ ನಾನು ನಿನ್ನನ್ನು ಬರ ಹೇಳಿದೆ. ನೀನು ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು, ತಿಳಿಯುತ್ತೇನು? ಓಹೋ, ಒಳಗೆ ಹೊತ್ತಿ ಉರಿಯುತ್ತಿದೆ ಜ್ವಾಲೆ. ಇದನ್ನು ಬಳಸಿಕೊಂಡು ಇವಳ ಜೊತೆ ಸರಸವಾಡಲೇಬೇಕು. ಹಾ ಸುಧಾ, ಅವರೇನು ಅಂತ ನಿನಗೆ ಕೇಳು ಬಗ್ದಿದ್ದಾರೆ? ಏನಂತ ಹೇಳಿ, ನನ್ನ ಮನಸ್ಸಿಗೆ ನುಚ್ಚು ನೂರು ಮಾಡಿದ್ದಾರೆ. ನನ್ನ ಮನಸ್ಸಿಗೆ ಬರೆ ಎಳೆದಿದ್ದಾರೆ. ಅದನ್ನು ನಾನು ಹೇಗೆ ಹೇಗೆ ಮರೆಯಲಿ ಹೇಳು? ಹೌದೇ, ನಿನ್ನ ಮಾತು ನಿಜವೇ ಸುಧಾ? ಸುಳ್ಳು ಹೇಳಿ ನಾನು ಯಾವ ಪಾಪಕ್ಕೆ ಗುರಿಯಾಗಲಿ ಹೇಳಿ?
ನನ್ನ ಮಾತು ನಿಜ. ನನ್ನ ಮೈದುನ, ನನ್ನ ಗಂಡ ಹಾಗೂ ಸೀತೆ ಇಬ್ರು ಚಕ್ಕಂತ ಆಡ್ತಾ ಇದ್ರು. ಅಷ್ಟೇ ಅಲ್ಲ, ಈಗ ಸೀತೆಯ ಹೊಟ್ಟೆಯಲ್ಲಿ ಬೆಳೆಯುತ್ತಿರೋ ಮಗು ನನ್ನ ಗಂಡನದ್ದು. ಶರತ್, ನನ್ನ ಗಂಡನದ್ದು. ಓ ಮೈ ಗಾಡ್, ಎಂತ ಭೀಕರ ಮಾತುಗಳನ್ನು ಆಡಿದೆ ಸುಧಾ. ನನ್ನ ಕಣ್ಣಿಗೆ ಕತ್ತಲು ಕವಿದಂತಾಯಿತು. ಇದಕ್ಕೆಲ್ಲ ಸಾಕ್ಷಿವೇ? ಸಾಕ್ಷಿ ನನ್ನ ಹತ್ರ ಇದೆ, ಬಾಯಿಲಿ. ಈ ಸಾಕ್ಷಿನ ನೋಡು ಬಾಯಿಲಿ. ಹೇಗೆ ಚಕ್ಕಂದ ಆಡ್ತಾ ಇದ್ದಾರೆ, ನೀನೇ ನೋಡು ಹೇಗೆ ಚಕ್ಕಂದ ಆಡ್ತಾ ಇದ್ದಾರೆ. ಈ ಹೆಣ್ಣುಗಳೇ ಹೀಗೆ ಏನು ಅರಿಯದ ಮುಗ್ಧರನ್ನು ತಮ್ಮ ಬಲೆಗೆ ಹಾಕಿಕೊಂಡು ಬಿಡುತ್ತಾರೆ. ಹೆಣ್ಣೆಂದರೆ ಸಾಕು, ಹೆಣವು ಕೂಡ ಕಣ್ಣು ಬಿಡುತ್ತದೆ. ಏನೇ ಆದರೂ ನಿನ್ನಂತ ಪತಿವ್ರತೆಗೆ ಇಂಥ ಗತಿ ಬರಬಾರದಾಗಿತ್ತು ಸುಧಾ, ಬರಬಾರದಾಗಿತ್ತು. ಏನ್ ಮಾಡ್ಲಿ ಹೇಳಿ, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಅನುಭವಿಸಲೇಬೇಕು. ಯಾರು ಮಾಡ್ಲಿ ಹೇಳಿ, ಕರ್ಮವನ್ನು ನಾವು ಅನುಭವಿಸಲೇಬೇಕು. ಅದಕ್ಕೆ ಅವರು ಕಣ್ಣೀರಿನಲ್ಲಿ ಕೈ ತೊಳೆಯಲೇಬೇಕು. ತಿಳಿಯುತ್ತೇನೋ? ತಿಳಿಯುತ್ತಾ? ಆಯ್ತು ಸುಧಾ, ನೀನು ಹೇಗೆ ಹೇಳುವೆ ನಾನು ಹಾಗೆ ಕೇಳುವೆ. ನನಗೆ ಮಾತ್ರ ನಿನ್ನ ಪ್ರೀತಿಸಬೇಕು, ನಿನ್ನ ತೋಳಲ್ಲಿ ನಲಿದಾಡಬೇಕು ಎಂಬುದೊಂದೇ ಆಸೆ. ನನಗೂ ಕೂಡ ಅದೇ ಬೇಕಾಗಿತ್ತು. ಅದಕ್ಕೆ ತಾನೇ ನಾನಿಮ್ಮನ ಬರ ಹೇಳಿದ್ದು. ನನ್ನ ಗಂಡ ಯಾರದೋ ಹೆಣ್ಣ ಜೊತೆ ಹೋದ, ನೀನು ಈಗ ನನ್ನ ತೋಳ ತೆಕ್ಕೀಲಿ ಬಂದಿ ಆಗ್ಬೇಕು. ಅದೇ ನನ್ನ ಆಸೆ. ಆದಷ್ಟು ಬೇಗ ನನ್ನ ಆಸೆಯನ್ನ ಈಡೇರಿಸುವ. ಅದಕ್ಕೆ ನಿನ್ನ ಸಹಕಾರ ನನಗೆ ಬೇಕು. ನಿನ್ನ ಮಾತಿಗೆ ಸೋತು ಹೋದಿಸಿದ ಬಹಳ ದಿನದಿಂದ ಮಿಳುಕುತ್ತಿದ್ದ ನನ್ನ ಹೃದಯಕ್ಕೆ ಇಂದು ನೀನು ದೊರಕಿದೆ. ನಿಜಕ್ಕೂ ನಾನು ಲಕ್ಕಿ ಮ್ಯಾನ್. ಹಾಗಾದ್ರೆ ಈಗ ಶುರುವಾಗಲಿ ನಮ್ಮಿಬ್ಬರ ಪ್ರಣಯದಾಟ. I love you. ಇಲ್ಲ ಸ್ಮಶಾನವೋ?
ನನಗೆಲ್ಲ ಗೊತ್ತು. ನೋಡು, ನನಗೆ ಬುದ್ಧಿ ಹೇಳಕ್ ಬರಬೇಡ. ನನಗೇನು ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಸುಧಾ, ಏನಾಗಿದೆ ನಿನಗೆ? ಪ್ರಜ್ಞೆಲಿದು ಕಿರಿಸ್ತಾ ಇದೆಯಲ್ಲ, ಹುಚ್ಚು ಹಿಡ್ದಿದೇನೋ? ಹೌದು, ನನಗೆ ಹುಚ್ಚು ಹಿಡಿದಿದೆ. ಇದಕ್ಕೆಲ್ಲ ಕಾರಣ ಬೇರೆ ಯಾರೂ ಅಲ್ಲ, ನೀನೇ ಇದಕ್ಕೆಲ್ಲ ಕಾರಣ. ಸುಧಾ, ಏನ್ ಹೇಳ್ತಾ ಇದೀಯ ನೀನು? ಇದಕ್ಕೆಲ್ಲ ನಾನು ಕಾರಣನಾ? ಹೌದು, ಮೈದುನನ್ನೇ ಮಗನೆಂಬುದನ್ನು ಮರೆತು ಅವನ ಜೊತೆ ಚಟ್ಟಂದವಾಡಿ ನಿನ್ನ ಗರ್ಭದಲ್ಲಿ ಕೂಸು ಬೆಳೆಸಿಕೊಂಡು ಇವಳ ಹೊಟ್ಟೆಯಲ್ಲಿ ಕಲ್ಲು ಹಾಕಿದೆಯಾ ಪಾಪಿ? ಮನೆ ಹಾಳ, ನನ್ನ ಮನೆಗೆ ಬಂದು ನನ್ನ ಎದುರಿನಲ್ಲೇ ಮಾಡಬಾರ್ದ ಹಲ್ಕ ಕೆಲಸ ಮಾಡಿ ನನಗೂ ನನ್ನ ಮೇದಿ ನನಗೂ ಕೆಟ್ಟ ಸಂಬಂಧ ಕಾಡ್ತಾ ಇದೆಯಲ್ಲ, ನಿನ್ನ ಕರಳ ಬಗೆದ ತೋಡ ಕಟ್ಟಿಬಿಟ್ಟೇನ. ಏನೇ ಮನೆ ಹಾಳಿ, ನನ್ನ ಎದುರೇ ಅವರಿಗೆ ಆವಾಸ ಆಗ್ತೀಯ? ಅವರನ್ನ ಕರೆಸಿದ್ದು ನಾನೇ. ಅವ್ರ ಜೊತೆ ಚಕ್ಕಂದ ಆಡ್ತೀನಿ, ಹೇಗೆ ಬೇಕಾದ್ರೂ ಓಡಾಡ್ತೀನಿ. ಅದನ್ನ ಕೇಳಕ್ಕೆ ನೀನ್ ಯಾರೇ? ಬಾಯಿ ಮುಚ್ಕೊಂಡು ನಾವ್ ಹೇಳಿದಂತೆ ಕೇಳ್ಕೊಂಡು ಇಲ್ಲಿ ಬಿದ್ದಿರ್ಬೇಕ. ನಾನು ಯಾರು? ಏಯ್, ನನ್ನ ಮೈದನ ಹೇಳಿದ ಒಂದು ಮಾತಿಗೆ ಎದುರಾಡದೆ ಅವನ ಜೊತೆ ನಿನ್ನ ಮದುವೆ ಮಾಡಿಸಿದ್ದು ನಾನು ಕಣೆ. ಅಂಥದ್ರಲ್ಲಿ ನನಗೆ ಯಾರಂತ ಕೇಳ್ತಾ ಇದೆಯಲ್ಲ? ತೊಲಗಾಶಿ ಮೊದಲ ಮನೆಯಿಂದ ನನಗೆ ತೊಲಗು ಅಂತ ಹೇಳ್ತಾ ಇದೆಯಲ್ಲ, ನೀನು ಈ ಮನೆಗೆ ಹೇಗೆ ಸೊಸೆಯೋ? ನಾನು ಕೂಡ ಈ ಮನೆಗೆ ಸೊಸೆಯಾಗಿ ಬಂದವಳು. ಆಸ್ತಿಯನ್ನ ಮೊದಲು ನಮಗೆ ಬರೆದು ಕೊಡು. ಏನ್ ಮಾತಾಡ್ತಿ? ಪೆತ್ತ ಮೈದುನರನ್ನು ಸಾಕಿಕೊಂಡು ಇದ್ದ ಬಿದ್ದ ಆಸ್ತಿಗೆಲ್ಲ ತಾವೇ ವಾರಿಸ್ತಾರೆಂದು ಅಹಂಕಾರದಿಂದ ವರ್ಸುತ್ತಿರುವ ನಿಮಗೆ ಬುದ್ಧಿ ಕಲಿಸಲೆಂದೇ ಬಂದಿರುವೆ. ನನಗೆ ಬುದ್ಧಿ ಕಲಿಸೋದಕ್ಕೆ ನನ್ನ ಗಂಡ ಶ್ರೀರಾಮ ಇದ್ದಾನೆ. ಪರಸತಿಯರ ಹಿಂದೆ ಸುತ್ತಾಡ ನೆನಗೋ ನಿನ್ನ ಛೋ ಬಿಟ್ಟಿದ್ದಾನಲ್ಲ ನಿನ್ನ ಅಣ್ಣ ವಜ್ರಕಾಂತ, ಅವನಿಗೆ ನಿಮ್ಮಿಬ್ಬರಿಗೂ ಒಂದು ಬುದ್ಧಿ ಕಲಿಸೋದಕ್ಕೆ ನನ್ನ ಮೈದನ ಲಕ್ಷ್ಮಣ ಇದ್ದಾನೆ. ನೋಡೋ, ಅವನು ಬರೋಕ್ಕಿಂತ ಮೊದಲು ಇಲ್ಲಿಂದ ಕಾಲ್ ತೆಗೆ, ಇಲ್ದಿದ್ರೆ ನಿನ್ನ ದೇಹ ಮಣ್ಣು ಪಾಲಾಗುತ್ತೆ. ಇರಲಿ ಯುದ್ಧ ಈಗ ಪ್ರಾರಂಭವಾಗಿದೆ. ಇದರಲ್ಲಿ ಗೆಲ್ಲುವುದು ನಾನೇ. ಮನೆಯಿಂದ ಹೊರ ಹೋಗಲು ಸಿದ್ಧ ಮಾಡಿಕೊ. ಗರತಿಯಂತೆ ಹಾರಾಡುತ್ತಿರುವ ನಿನಗೂ, ಹುಲಿಯಂತೆ ಗರ್ಜಿಸುತ್ತಿರುವ ನಿನ್ನ ಮೈದನಿಗೂ ಚಟ್ಟ ಕಟ್ಟುವುದೇ ನನ್ನ ಮೊದಲ ಗುರಿ. ಹೋಗೋ, ನಿನ್ನ ಪಾಪದ ಕೂಡ ತುಂಬಿ ತೊಳಗ್ತಾ ಇದೆ. ನಿನ್ನ ಮಟ್ಟ ಹಾಕೋದಕ್ಕೆ ಸಿದ್ಧಳಾಗಿ ನಿಂತಿದ್ದಾಳೆ ಈ ಸೀತಾ. ಈ ಸೀತನ ಕೆಣಕಿದವರು ಯಾರು ಜೀವಂತ ಉಳಿದಿಲ್ಲ. ಲೇ ಮನೆ ಹಾಳಿ, ನಾವಿಬ್ಬರು ಸಂತೋಷದಲ್ಲಿ ಅಷ್ಟೊಂದು ತೇಲಾಡ್ತಿರ್ಬೇಕಾದ್ರೆ ಅದನ್ನು ಹಾಳು ಮಾಡಿಬಿಟ್ಟಲೇ. ಹಾಳು ಭಿಕಾರಿ ನಾನಲ್ವೇ? ಏನು ನನ್ನ ಮೈದನಿಗೆ ತಲೆ ಕೆಡಿಸಿ ಈ ಮನೆಗೆ ಬಂದು ಸೇರ್ಕೊಂಡಿದ್ಯಲ್ಲ ನೀನು ಭಿಕಾರಿ. ಇಂಥ ನಂದನ ಒಂದಿಂತ ಮನೆಯನ್ನ ಹಾಳುಗುಡೆ ಅಂತ ಮಾಡಿದ್ಯಲ್ಲ, ಹೀಗೆ ಮಾಡೋದಕ್ಕೆ ನಿನ್ನ ಮನಸ್ಸಾದ್ರೆ ಹೇಗೆ ಬಂತೆ? ಅತ್ತಿಗೆ, ಇದೇನಮ್ಮ?
ಇದೆಲ್ಲಿ ಈ ಮನೆಯಲ್ಲಿ ಏನು ನಡೆಯುತ್ತಿದೆ? ರೀ ಬನ್ನಿ ರೀ ಬನ್ನಿ. ನೀವು ಒಂದ್ ವೇಳೆ ಬರದೆ ಹೋಗಿದ್ರೆ ಹೇಳು, ನನ್ನ ಮುಖ ಸಹ ನೋಡಕ್ಕೆ ಬಿಡ್ತಿರ್ಲಿಲ್ಲ ರೀ, ನೋಡಕ್ಕೆ ಬಿಡ್ತಿರ್ಲಿಲ್ಲ. ಅತ್ತಿಗೆ ಬೇಗ ಹೇಳಮ್ಮ, ಏನಾಯ್ತು ಈ ಮನೆಯಲ್ಲಿ? ನಾನು ಇದನ್ನ ಹೇಗೆ ನಂಬಲಿ? ನನ್ನ ಹೆಂಡತಿಗೆ ಹೊಡೆಯುವಷ್ಟು ತಪ್ಪು ಅವಳೇನು ಮಾಡಿದ್ದಾಳೆ? ಯಾವ ಬಾಯಿಂದ ಹೇಳಪ್ಪ ಏನ್ ನಡೀತು ಅಂತ. ಈ ಮನೆಯಲ್ಲಿ ಏನು ನಡಿಬಾರ್ದಾಗಿತ್ತೋ ಅದೇ ನಡೆದು ಹೋಯ್ತು. ಗೆದ್ದಲು ಕಟ್ಟಿದ ಮನೆಯಲ್ಲಿ ಸರ್ಪ ವಾಸವಾಯಿತು. ಮಾಡೋದೆಲ್ಲ ಮಾಡಿ ಈಗ ಹೇಗೆ ನಾಟಕ ಆಡ್ತಿದ್ದಾಳೆ ನೋಡಿ, ನಾಟಕದ ಕಥೆಯನ್ನೇ ಕಟ್ಟುತ್ತಿದ್ದಾಳೆ ರೀ. ನಾನು ಈ ಮನೇಲಿ ಇರಬಾರ್ದಂತೆ, ನಾ ಈ ಮನೆ ಬಿಟ್ಟು ಹೋಗ್ಬೇಕಂತೆ, ನಾನು ಪಾಪಿ ಅಂತೆ ರೀ, ಹಾಗೆ ಹೀಗೆ ಅಂತ ಹೇಗೀಗೂ ಕತೆ ಕಟ್ತಿದ್ದಾಳ್ರಿ ರೀ. ನಾನು ಈ ಮನೇಲಿ ಒಂದು ಕ್ಷಣ ಕೂಡ ಇರೋದಿಲ್ಲ ರೀ, ನಾನ್ ಮನೆ ಬಿಟ್ಟು ಹೋಗ್ತೀನಿ ಅಷ್ಟೇ. ಇಲ್ಲ ಸುಧಾ, ಅತ್ತಿಗೆ ಬುದ್ಧಿ ಹೇಳಬೇಕಾದ ನೀವೇ ಈ ರೀತಿ ವರ್ತಿಸೋದು ಸರಿಯೇ? ಮೊದಲು ಸತ್ಯವೇನೆಂದು ಹೇಳು. ಯಾಲದ ಮನೆಯಲ್ಲಿ ಈ ನಿನ್ನ ಹೆಂಡತಿ ಮತ್ತೆ ಆ ವಜ್ರಕಾಂತ ಅವನು ತಮ್ಮ ಶರತನ ಜೊತೆಗೆ ನಿನ್ನ ಹೆಂಡತಿ ಚಕ್ಕಂದ ಆಡ್ತಾ ಇದ್ಲು. ಇದನ್ನ ತಡೆದಕ್ಕೆ ಹೋದ ನನ್ಗೆ ಇಲ್ಲ ಸಲದ ವಾದ ಮಾಡ್ತಾ ಇದ್ದಾಳೆ. ನನ್ನ ಮಾತನ್ನ ನಂಬಪ್ಪ. ಅತ್ತಿಗೆ ಇದೇನಮ್ಮ ನಿಮ್ಮ ಮಾತು? ನನ್ನ ಕಿವಿಗೆ ಸಿಡಿಲು ಬರೆದಂತವಾಯಿತು, ನನ್ನ ಕಣ್ಣಿಗೆ ಕತ್ತಲು ಕವಿದಂತವಾಯಿತು. ನಾನು ಇದನ್ನ ನಂಬಲೆ? ನನ್ನ ಶೀಲದ ಬಗ್ಗೆ ಇಲ್ಲ ಸಲ್ಲದ ಕತೆ ಕಟ್ಟುತ್ತಿದ್ದಾಳೆ ಈ ಭಿಕಾರಿ. ನೀವೇ ನನ್ನ ಪಾಲಿನ ದೇವರು ರೀ, ನಿಮ್ಮನ್ನು ನಾನು ದೈವ ಅಂತ ನಂಬಿದ್ದೆ ರೀ. ನಾನು ಈ ತಪ್ಪನ್ನ ಮಾಡ್ತೀನಿ ರೀ. ನಾನ್ ಕತೆ ಕಟ್ತಾ ಇದ್ದೀನ? ಏಯ್, ಇಲ್ಲಿ ನಡೆದ ಘಟನೆ ನಾನು ಮುಂದೆ ಹೇಳಿ ನಿನ್ನ ಗಂಡನ ಕಾಲಿಗೆ ಬಿದ್ದು ಕ್ಷಮೆ ಕೇಳು, ಇಲ್ಲ ಅಂದ್ರೆ ನಿನಗೆ ನರಕ ತಪ್ಪಿದಲ್ಲ. ಸೀತಾ, ಏನು ನಡೆಯುತ್ತಿದೆ ಇಲ್ಲಿ? ಒಡ ಹುಟ್ಟಿದ ಅಕ್ಕ ತಂಗಿಯರಂತಿದ್ದ ನೀವು ಹಿಂದೇಕೆ ಬದ್ಧ ವೈರಿಗಳಂತೆ ವಾದ ಮಾಡುತ್ತಿದ್ದೀರಿ? ಅದೇ ನನಗೆ ತಿಳಿಯುತ್ತಿಲ್ಲ ಅಣ್ಣ. ಅತ್ತಿಗೆ ಬಸರಿ ಎಂದು ಖುಷಿಯಿಂದ ಸಿಹಿ ತಿನಿಸುವ ಆಟಕ್ಕೆ ಸಾಮಾನುಗಳನ್ನು ತಂದರೆ ಇಲ್ಲಿ ರಣರಂಗವೇ ನಡೆದಿದೆ ಅಣ್ಣ, ರಣರಂಗವೇ ನಡೆದಿದೆ. ನೋಡಿ, ನೀವು ನನ್ನ ಜೊತೆ ಬಂದ್ರೆ ಬಿಡಿ ಬರಿ, ಇಲ್ಲಾಂದ್ರೆ ಬಿಟ್ರೆ ಬಿಡಿ. ನೀವು ಈ ಮನೇಲಿರಿ, ನಾನು ಈ ಮನೆ ಬಿಟ್ಟ ಹೋಗ್ತೇನೆ. ಬೇಡ ಸುಧಾ, ಬೇಡ. ಹಾಲಿನಂತ ಈ ಮನೆಯಲ್ಲಿ ಹಾಲಾಲ ಬೆರೆಸಿ ಹಾಳು ಮಾಡಬೇಡಮ್ಮ, ಹಾಳು ಮಾಡಬೇಡ. ನಿನಗೇನಾಗಿದೆ ಹೇಳು, ಅದನ್ನು ನಾನು ಸರಿಪಡಿಸುತ್ತೇನಮ್ಮ, ನಾನು ಸರಿಪಡಿಸುತ್ತೇನೆ. ಅದನ್ನ ನಾನೇ ಹೇಳ್ತೇನೆ. ಇವಳು ಮನೆಯನ್ನು ಬೆಳೆದಕ್ಕೆ ಬಂದಿರುವ ಹೆಣ್ಣಲ್ಲ ರೀ, ಮನೆಯನ್ನು ಸುಡೋದಕ್ಕೆ ಬಂದಿರುವ ಹುಣ್ಣು ಇವಳು. ಸೀತಾ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು. ಸುಮ್ಮನೆ ಹುಚ್ಚರಂತೆ ಒದರಬೇಡ. ನಾನು ಹುಚ್ಚಿದೆ. ನನ್ನಂತ ಹುಚ್ಚಿಗೆ ಈ ಮನೆಯಲ್ಲಿ ಏನ್ ಕೆಲಸ ಇದೆ? ನೀವು ಎಲ್ಲರೂ ಚೆನ್ನಾಗಿರಿ, ನಾನು ಹೊರಟೋಗ್ತೀನಿ. ಬೇಡ ಅತ್ತಿಗೆ, ಬೇಡ. ನಿಮ್ಮನ್ನು ಬಿಟ್ಟು ಬದುಕಲಾರೆ ನಾನು. ಮನೆ ಬಿಟ್ಟು ಹೋಗಬೇಡ ಅತ್ತಿಗೆ, ಹೋಗಬೇಡ. ನನ್ನ ಹೆಂಡತಿಗೆ ನಾನು ಬುದ್ಧಿ ಹೇಳುತ್ತೇನೆ. ಬುದ್ಧಿ ಮಾತನ್ನ ಕೇಳೋದಕ್ಕೆ ನಾನೇನು ಚಿಕ್ಕ ಮಗು ಅಲ್ಲ ರೀ. ನೀವೀಗ ಏನ್ ಮಾಡ್ತೀರಂತ ನೀವೇ ನಿರ್ಧಾರ ಮಾಡಿ. ಅತ್ತಿಗೆ ಮೈದುನ ಸೇರ್ಕೊಂಡು ಆಡಿದ ಚಕ್ಕಂದವನ್ನ ನಾನು ಮರಿಬೇಕೇನು? ನಾನು ಮರಿಬೇಕಾ? ಬೇಡ ಸುಧಾ, ಬೇಡ.
ನೀನು ನನ್ನ ಸೊಸೆಯಲ್ಲ, ನನ್ನ ಮಗಳಂದು ಭಾವಿಸಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಈ ಮನೆಯನ್ನು ಒಡೆಯಬೇಡ, ಅಣ್ಣ ತಮ್ಮಂದಿರನ್ನು ಅಗಲಿಸಬೇಡ. ಊರ ಜನರು ನೋಡಿ ನಗುವಂತೆ ಮಾಡಬೇಡಮ್ಮ, ಮಾಡಬೇಡ. ಒಂದಾಗಿದ್ದ ಈ ರೈತ ಮನೆತನವನ್ನು ಚಿತ್ರ ಚಿತ್ರ ಮಾಡಬೇಡಮ್ಮ, ಮಾಡಬೇಡ. ಬೇಕಿದ್ದರೆ ನೀನೇ ಈ ಮನೆಯ ಜವಾಬ್ದಾರಿ ತೆಗೆದುಕೋ. ನಾವು ನೀನ್ ಹೇಳಿದಂತೆ ಇರುತ್ತೇವಮ್ಮ, ಇರುತ್ತೇವೆ. ಹಾಗಾದ್ರೆ ಈಗಲೇ ಆ ಆಸ್ತಿ ಪತ್ರಕ್ಕೆ ಸಹಿಯನ್ನ ಮಾಡಿಬಿಡಿ. ಆಮೇಲೆ ಯಾವ ಕೆಲಸ ಇರೋದಿಲ್ಲ. ತೆಗೆದುಕೊಳ್ಳಿ ಈ ಆಸ್ತಿ ಪತ್ರ. ಇದಕ್ಕೆ ಮೊದಲು ಸಹಿ ಮಾಡಿ. ಆಮೇಲೆ ಮನೆ ಬಿಟ್ಟು ಹೋದ್ಮೇಲೆ 100 ಕಥೆಯನ್ನು ಕಟ್ಟಿದ್ರೆ ಏನ್ ಮಾಡೋದು? ಈಗಲೇ ಬರೀರಿ. ಸಹಿ ಮಾಡುತ್ತೇನೆ. ಒಟ್ಟಾರೆಯಾಗಿ ಈ ನನ್ನ ಮನೆಯನ್ನು ಒಡೆಯದಿದ್ದರೆ ಅಷ್ಟೇ ಸಾಕು. ನಿಲ್ಲೋಣ. ನಿಮ್ಮ ಹೆಸರಿಗಿರುವ ಮನೆಯನ್ನು ಬೇರೆ ಯಾವುದೇ ಹೆಸರಿಗೆ ಬರೆಯಲು ನಾನು ಒಪ್ಪೋದಿಲ್ಲ. ಮುಂದೆ ಇವಳು ನಿಮ್ಮನ್ನು ಮನೆಯಿಂದ ಹೊರ ಹಾಕಿದರೆ ಏನು ಮಾಡುವುದು? ಹೌದು ಲಕ್ಷ್ಮಣ, ನಾವಿಲ್ಲಿರೋದಕ್ಕಿಂತ ಈ ಮನೆ ಬಿಟ್ಟು ಎಲ್ಲಿಯಾದ್ರೂ ಭಿಕ್ಷೆ ಬೇಡಿ ಜೀವನ ಮಾಡೋದೇ ಲೇಸಪ್ಪ. ನಾನು ಬರಲಿ ಇರೋದಕ್ಕಿಂತ ಎಲ್ಲಿಯಾದ್ರೂ ಬೀದಿಯಲ್ಲಿ ಭಿಕ್ಷೆ ಬೇಡ್ತೀವಿ. ನಾವ್ ಈ ಮನೆಯಲ್ಲಿ ಇರೋದಿಲ್ಲಪ್ಪ. ಹೌದು ಅಣ್ಣ, ಹೆತ್ತವರು ಸತ್ತು ಹೋದ ಮೇಲೆ ಮಮತೆಯಿಂದ ಸಾಕಿದ ನಿಮ್ಮ ಕಾಲನ್ನು ತೊಳೆದು ನೀರು ಕುಡಿಯಬೇಕು ನಾವು. ಹೊಟ್ಟೆ ಮಕ್ಕಳಂತೆ ಸಾಕಿದ ನಿಮ್ಮ ಋಣ ಭೂಮಿಯಷ್ಟು ಭಾರ, ಆಕಾಶದಷ್ಟು ಅಗಲ. ಇದನ್ನು ಮರೆಯುವುದು ಮನುಷ್ಯತ್ವವಲ್ಲ ಅಣ್ಣ, ಮನುಷ್ಯತ್ವವಲ್ಲ. ಇರಲಿ ಬಿಡು ಲಕ್ಷ್ಮಣ. ಸುಧಾ ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಂತೆ. ಈ ಮುಂದೆ ಆ ದೇವರು ಮಾಡಿಸಿದಂತೆ ಆಗಲಿ. ಅಯ್ಯೋ ವಿಧಿಯೇ, ಏನು ಬಂತು ನನ್ನ ಮನೆ? ಈಗಲಾದರೂ ನಿನ್ನ ಮನಸ್ಸಿಗೆ ಸಮಾಧಾನ ಆಯ್ತೇನಮ್ಮ ಸುಧಾ, ಸಮಾಧಾನ ಆಯ್ತೇನಮ್ಮ? ಅಣ್ಣ, ನಮ್ಮನ್ನು ಬಿಟ್ಟು ಹೋಗಬೇಡಣ್ಣ, ಹೋಗಬೇಡ. ನಿಮ್ಮನ್ನು ಬಿಟ್ಟು ಬದುಕಲಾರೆ ಅಣ್ಣ, ನಾನು ಬದುಕಲಾರೆ. ನನ್ನ ಹೆಂಡತಿ ಮಾಡಿದ ತಪ್ಪಿಗೆ ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳಿವೆ ಅಣ್ಣ ನಾನು. ಅಯ್ಯೋ ವಿಧಿಯೇ, ಇನ್ನು ನಮ್ಮ ಮನೆಗೆ ಅದು ಏನು ಕಾದಿದೆಯೋ ಏನು? ಯಾರ ಕೆಟ್ಟ ದೃಷ್ಟಿ ಬಿತ್ತೋ? ಅಯ್ಯೋ ಭಗವಂತ, ನೀನೇ ಕಾಪಾಡಪ್ಪ ಈ ಮನೆಯನ್ನು, ನೀನೇ ಕಾಪಾಡು. ಒಳಗೆ ನಡಿ. ಇಲ್ಲಿ ನಡೆದು ಹೋದದ್ದೆಲ್ಲ ಒಂದು ಕೆಟ್ಟ ಕನಸನ್ನು ತಿಳಿದು ಮರೆತು ಬಿಡೋಣ. ಮೊದಲಿನಂತೆ ಸಂತೋಷದಿಂದಿರೋಣ. ಇನ್ನು ಮುಂದೆ ಸುಧಾ ಹೇಳಿದಂತೆ ಈ ಮನೆಯ ಸಂಸಾರ ನಡೆಸೋಣ. ಭರತ ಬೇಡಣ, ಒಲವಿನ ಕನ್ನಡಿ ಒಡೆದ ಚೂರ ಒಡೆಯಿದೆ. ಒಲವಿನ ಕನ್ನಡಿ ಒಡೆದ ಚೂರ ಇದೆ. ಒಲವಿನ ಕನ್ನಡಿ ಒಡೆದ ಚೂರ, ಒಲವಿನ ಕನ್ನಡಿ ಒಡೆದ ಚೂರಾದರೆ ಒಡೆದೋದ ಗಾಳ ಆನಂದ
ನಾನೊಂದು ಬಯಸಿದೆ ವಿಧಿ ಒಂದು ಬಯಸಿತು ನಾನೊಂದು ಬಗೆದರೆ ದೈವ ಒಂದು ನಾನೊಂದು ಬಯಸಿದೆ ವಿಧಿ ಒಂದು ಬಯಸಿತು ನಾನೊಂದು ಬಗೆದರೆ ದೈವ ನಮ್ಮ ಬರಿದಾಲಿಕಿತ ನಮ್ಮ ಬರಿದಾಲಿಕಿತ ತಪ್ಪಿಸಲು ಸಾಧ್ಯವೇ ನಮ್ಮ ಬರಿದಾಲಿಕಿತ ತಪ್ಪಿಸಲು ಬೇಡಣ್ಣ ಬೇಡ, ನಮ್ಮನ್ನು ಬಿಟ್ಟು ಹೋಗಬೇಡಣ್ಣ, ಹೋಗಬೇಡ. ತಪ್ಪಿಸಲು ಸಾಧ್ಯವೇ. ಯಾಕ್ರಿ ಅಷ್ಟೊಂದು ಚಿಂತೆ ಮಾಡ್ತೀರ? ಇನ್ಮೇಲೆ ನಾವಿಬ್ರು ಹಾಯಾಗಿರೋಣ. ಬನ್ರಿ ಹೋಗೋಣ. ನೀ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ನಾ ಕಾಣದ ನೂರಾರು ಜನ ಸಾಧುಗಳಪ್ಪ ನಾವು ಸಾಧುಗಳು ಪ್ರಪಂಚವೆಲ್ಲ ವೇದಗಳು ಸಾಧುಗಳಪ್ಪ ನಾವು ಸಾಧುಗಳು ಪ್ರಪಂಚವೆಲ್ಲ ವೇದಗಳು ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಕರವಲ್ಲ ತಗಿ ನಿನ್ನ ತಂಬೂರಿ ಸ್ವರ ಬರದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತಕ್ಕೆ ಗುರುಗಳರಿಯದೆ ಸರಸ ಸಂಗೀತಕ್ಕೆ ಗುರುಗಳರಿಯದೆ ಬರದೆ ಬಾರಿಸದಿರೋ ಕೈಲಾಸದಿಂದ ಒಬ್ಬ ಸಾಧು ಬಂದಾನ ಕೈಲಾಸದಿಂದ ಒಬ್ಬ ಸಾಧು ಬಂದಾನ ಶಿವನಾಮ ಕೇಳಿ ಅವನು ಇಲ್ಲೇ ನಿಂತಾನ ಕೈಲಾಸದಿಂದ ಒಬ್ಬ ಸಾಧು ಬಂದಾನ ಶಿವನಾಮ ಕೇಳಿ ಅವನು ಇಲ್ಲೇ ನಿಂತಾನ ಕೊರಳೊಳಗೆ ಶಿವಮಣಿ ದರ್ಶನ ಅವನು ಕೊರಳೊಳಗೆ ಜಪಮಣಿ ದರ್ಶನ ಅವನು ಕೊರಳೊಳಗೆ ಶಿವಮಣಿ ದರ್ಶನ ಅವನು ಕೈಯೊಳಗೆ ನೀರು ಹಿಡ್ದಾನ ಅವನು ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಸುಳಿದು ಸೋಸುವ ಗಾಳಿ ನಿಮ್ಮದಾನ ನಿಮ್ಮ ದಾನವನ್ನುಂಡು ಅನ್ಯರ ಬೊಗಳುವ ಕುನ್ನಿಗಳನ್ನು ನೆಂಬೆರ ರಾಮನಾಥ ಛೇ 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 ಏನಾತ್ರಿ ನನ್ನ ಬಾಳೆವು ಅಂತೀನಿ ಒಂದು ನಮೂನಿ ಹೆಂಡ ಕುಡ್ದು ಮಂಗೆ ಆದಂಗೆ ಆಗೈತ್ರಿ ನನ್ನ ಬಾಳೆವು ಹೆಂಡ ಕುಡ್ದು ಮಂಗೆ ಆದಂಗೆ ಆಗೈತಿ ಯಾವ ಕೆಲ್ಸಕ್ಕೆ ಕೈ ಹಾಕಿದ್ರು ಕೈ ಸುಟ್ಕೊಳಂಗ ಆಗೈತ್ರಿ ಕೈ ಸುಟ್ಕೊಳಂಗ ಆಗೈತಿ ಕೇಳ್ಬೇಕಂತೀನ್ರಿ ಯಾರ್ಯಾರ ಮಾತು ಕೇಳ್ಬೇಕಂತೀನಿ ನಾನು ಎತ್ಲು ಮನೆ ಜನಪಣ್ಣಾರ್ ಬರ್ತಾರ ರೇವಣಪ್ಪಣ್ಣಾರ್ ಬರ್ತಾರ ಆವಿನ ಉಮ್ಮೆ ಬರ್ತಾನ ಪೀಚಿ ಉಮ್ಮೆ ಬರ್ತಾನ ಒಲಿಗರ್ ಮಂಜ ಬರ್ತಾನ ಒಡ್ರ ಮಂಜ ಬರ್ತಾನ ಎಲ್ಲರೂ ಕೂಡಿ ನನಗೊಂದೊಂದು ಮಾಡಾಕ್ ಹಚ್ಚಿಬಿಟ್ಟಾರ್ರಿ ಇಲ್ಲಿ ನೋಡಿದ್ರ ಸೋಮೇಶ್ ಅಣ್ಣಾರ ಸಾವಂತ್ರ ಮಗ ಸುರೇಶ್ ದ್ರೌಪದಿ ಮಗ ಸುರೇಶ್ ಇವರೆಲ್ಲ ಕೂಡಿ ನನಗೆ ಹಳ್ಳ ಹಿಡಿಸಿಬಿಟ್ಟಾರ್ರಿ ಹಳ್ಳ ಹಿಡಿಸಿಬಿಟ್ಟಾರ ಓಂ ನಮ ಶಿವಾಯ ಭಂ ಭಂ ಭೋಲೆನಾಥ್. ಯಾರೋ ಅಪ್ಪರ ಸ್ವಾಮಿಯರ್ ನಿಂತಾರ ಮತ್ತ ನನ್ನೊಂದಿಷ್ಟು ಭವಿಷ್ಯ ಕೇಳೇ ಬಿಡೋಣ ಅಂತ್ರಿ. ಇರಲಿ ಹೇಳು ಭಕ್ತಿ ಮೇಲೆ ಹೇಳ ಇರ್ಲಿ ಹೇಳುವ ಮೇಲೆ ಹೇಳುವ ಆಯ್ತು ಹೇಳುವ ನಿನಗೆ ಬೇಕಾಗಿದ್ದನ ನನ್ನ ಹತ್ರ ಇದ್ರ ಕೊಟ್ಟೇ ಬಿಡ್ತೀನಿ. ನಾನು
ಬೇಕಾಗಿದ್ದು ಕೊಡ್ತೀರಿ ಅದು ನಿಮ್ಮ ಹತ್ತೆ ಹಂಗ ಐತ್ರಿ ಅದು ಏನಂತ ಹೇಳುವ ನನ್ನಂತಕ್ಕಿರುದು ನಿನಗ ಕೊಟ್ಟ ಬಿಡ್ತೀನಿ ನನ್ನ ಆಶೀರ್ವಾದದಿಂದ. ಅದೇ ಆಶೀರ್ವಾದ ರೀ ಅಪ್ಪ, ಅದೇ ಆಶೀರ್ವಾದ ನನಗೆ ಬೇಕಾಗಿತ್ತು. ಯಾಕಂದ್ರ ಈ ನಿಮ್ಮ ಆಶೀರ್ವಾದದಿಂದ ನನ್ನ ಬಾಳ ಬಂಗಾರ ಬೇಕ್ರಿ, ಕಷ್ಟ ಎಲ್ಲ ದೂರ ಆಗ್ಬೇಕು ನೋಡ್ರಿ. ಓಹೋ ಅದು ಏನ್ ಬಿಡುವ, ನಿಮ್ಮಂತ ಭಕ್ತರಿಗೆ ಸದಾ ನಮ್ಮಂತ ಸಿದ್ದೇಶ್ವರ ಸ್ವಾಮಿಗಳ ಆಶೀರ್ವಾದ ಇದ್ದೇ ಇರ್ತೈತಿ. ಹೌದ್ರಾ? ಅನ್ನಂಗಪ್ಪರ ನನ್ನ ನೋಡಿದ್ರ 2 ಗಂಡು ಮಕ್ಕಳು, ಆಮೇಲೆ ಒಬ್ಬ ಮುದಾಡಿ, ಈ 3 ಜನ ಬೆನ್ನ ಹತ್ಯಾರ್ರಿ ಅಪ್ಪ. ಅದ್ರಾಗ ನಾ ಒಬ್ಬನಿಗೆ ಇಷ್ಟಪಟ್ಟಿನಿ, ಅವ ನನಗ ಸಿಗಂಗ ಮಾಡ್ರಿ ಅಪ್ಪ. ಹೌದೇನುವಾ? ಹಾಗಾದರೆ ನಿನಗೆ ನೀನು ಹೇಳಿದ ಕೆಲಸವನ್ನು ನಾನು ಮಾಡಿಕೊಡುತ್ತೇನೆ. ನನಗೆ 2 ತೊಲಿ ಬಂಗಾರ ಕೊಡು. ಬಂಗಾರ 2 ತೊಲಿ ರೀ ಅಪ್ಪರ, ಬರ್ತೀನಿ ಹೇಳ್ರಿ ನಾನು. ಏ ನಿಲ್ವಾ ಭಕ್ತಳೆ ನಿಲ್ಲು. ಹಾಗಾದರೆ 11 ರೂಪಾಯಿನಾದ್ರು ಹಾಕಿಬಿಡು ಈ ಜೋಳಿಗೆಗೆ, ಇರಲಿ. ಇಲ್ಲ ಐತಿ 11 ರೂಪಾಯಿ ಐತಿ. ಮತ್ತೆ ಹಿಂಗೆ ಹೇಳ್ರಿ ಅಪ್ಪರ, ಏನೋ ನನ್ನ ಕಷ್ಟ ಸ್ವಲ್ಪ ದೂರ ಮಾಡ್ತೀರಂದ್ರ ಹಂಗ 2 ತೊಲಿ ಬಂಗಾರಕ್ಕೆ ಕೈ ಹಚ್ಚಿದ್ರಲ್ಲ ನೀವು ಅಂತೀನಿ. ಇರ್ಲಿ ಬಿಡುವ, 11 ರೂಪಾಯಿ ಕೊಟ್ರಲ್ಲ. ಈಗ ಹೇಳ ನಿನ್ನ ಸಮಸ್ಯೆ ಏನೈತಿ, ನಿಂತ ಜಗದಾಗ ಪರಿಹರಿಸಿ ಬಿಡ್ತೀನಿ ನಾನ. ಇದೇ ಮಾತ್ರ ಕರೆ ಕರೆವಾ. ಮೊದಲ ಕೈ ನೋಡಂಗಿಲ್ರಿ ಹಂಗಾರ? ಕೈ ನೋಡ್ತೀನಿವಾ, ನೋಡ್ತೀನಿ. ನೋಡುವ, ನಿನ್ನ ಭವಿಷ್ಯ ತುಂಬಾ ಚೆನ್ನಾಗಿದೆ. ನಿನಗ ಯಾರು ಇಷ್ಟ ಆಗ್ಯಾರ ಅನ್ನೋದನ್ನ ಸ್ವಲ್ಪ ನನಗೆ ಹೇಳ್ಬಿಡು. ಅವ್ರದ್ದು ನಿಂದು ಕೈ ಇಬ್ಬರದು ಸೇರಿಸಿ ಕೈ ಬಿಟ್ಟು ಬಿಡ್ತೀನಿ. ನಮ್ಮ ಇಬ್ಬರದು ಸೇರಿಸಿ ನೀವು ಕೈ ಬಿಟ್ಟು ನೀವೆಲ್ಲಿ ಹೋಗ್ತೀರಿ? ನಾವು ಗಳಂ ಘಟಂ ಮಠಕ್ಕ ಪೀಠಾಧಿಕಾರಿಗಳಾಗ್ಬಿಡ್ತೀವಿ. ಗಳಂ ಘಟಂ ಮಠಕ್ಕ. ನೋಡ್ರಿ ಅಪ್ಪರ, ನಾನು ಆ ಸೋಮಾರಿ ಸಿದ್ಧ ಅಂತದನಲ್ರಿ, ಅವನ್ನ ಮಾಡ್ಕೋಬೇಕಂತ ಮನಸ್ಸು ಮಾಡಿ ನೋಡ್ರಿ. ಬಾ 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 ಹರ್ತಿ ಬಸವಣ್ಣ, ಕುರುವತ್ತಿ ಬಸವಣ್ಣ, ಇವತ್ತು ನನ್ನ ಮೇಲೆ ಕಣ್ಣು ತೆಗೆದ್ರಪ್ಪ. ಯಪ್ಪ, ನಾನು ಬಯಸಿದ ಹಕ್ಕಿ ನನ್ನ ಮುಂದ ನಿಂತೈತಿ. ಇದು ಸಾಧ್ಯವಿಲ್ಲ ಹುಡುಗಿ, ಸಾಧ್ಯವಿಲ್ಲ. ಸಾಧ್ಯ ಇಲ್ರಿ ಅಪ್ಪರ. ಅವ ಏನ್ರ ನನ್ನ ಮದ್ವೆ ಆಗಂಗಿಲ್ಲ ಅಂದ್ರ ನಾನು ಊರ್ಲ ಹಾಕೊಂಡು ಸಾತ್ತು ಹೋಗ್ತೀನ್ರಿ. ಅವನ ಕೈ ಬಿಡಂಗಿಲ್ಲ ಅಂತೇಳಿ ನಮ್ಮ ಮೇಲೆ ಆಣಿ ಮಾಡಿಬಿಡುವ ಅಂದಾಗ ನಿನ್ನ ಕೆಲಸ ಶುದ್ಧ ಮಾಡ್ತೀನಿ. ಹೌದ್ರಾ? ಎಲ್ಲಿ ಆಳಿ ಮಾಡ್ರಿ? ನಿಮಗೆ ತಿಳಿದಲ್ಲಿ ಮುಟ್ಟಿವ್ರಿ, ನಿಮಗೆ ಎಲ್ಲಿ ತಿಳಿದೈತಿ ಅಲ್ಲೇ ಮುಟ್ಕೋರಿ. ಅಗಡಂ ಭಗಡಂ ಭೂಮ್ ಭೂಸ್. ಇದೇನ್ರಿ ಗುಮ್ಮ ಬೂಸ? ಅದು ನಮ್ಮ ತಮ್ಮನ ಸಮಾಧಾನ ಮಾಡೋ ಮಂತ್ರ. ಅಂದಂಗ ಮತ್ತೆ ಸಿದ್ದೇಶ್ವರ ಸ್ವಾಮೀಜಿ? ಅದು ಸಿದ್ದೇಶ್ವರ ಸ್ವಾಮೀಜಿ ಅಂದ್ರ ಅವರಲ್ಲ, ಅವ್ರ ಪಾದದ ಧೂಳಿನ ಸಮಾನು ನಾವಲ್ಲ. ನಾನು ಮೆಚ್ಚಿದ ಸುಮಾರಿ ಸಿದ್ಧ. ನಮ್ಮ ಬಾಯಾಗ ತಂಗಳ ರೊಟ್ಟಿ ತುರ್ಕ. ಯಾವಾಗ ಮಾಡಿ ಈ ನಮ್ಮನ್ನ ನಾಟಕ ಮಾಡದೆ ನೀನು ನೋಡ ಸಿರಿ, ನಿನಗೋಸ್ಕರ ಇನ್ನೂ ಏನೇನು ವೇಷ ಹಾಕ್ಬೇಕು, ಏನೇನು ವೇಷ ಹಾಕಕ್ ಹಚ್ಚಾರೋ, ಇನ್ನೂ ಏನೇನ್ ಮಾಡೋದೈತೋ ಬೆಳಗರಿ ಮಠ ನೋಡು ನೀನ್ ಹಂಗ ಹೆಂಗ್ ಮಾಡ್ತಾರಂತ ಹೇಳಿ. ಈಗಂತೂ ಇಷ್ಟು ಉದೊಂದು ಹಾಕೊಂಡ್ ಬಂದಿ, ಆಮೇಲೆ ಏನ್ ಹಾಕೊಂಡ್ ಬರ್ತಿ ಯಾರಿಗ ಗೊತ್ತು. ಏನಿಲ್ಲ, ಒಳ್ಳೆ ಹಿಡಿಯೋದು ಮನಿಗೆ ಹೋಗೋದು, ಏನೇ ಏನು ಇಲ್ಲ. ನೀವು ಕೊಟ್ಟಂಗ ನಾವು ನಡ್ಕೊಳ್ಳೋದು. ಲಿಂಬೆಕಾಯಿ ಚಲೋ ತುರುಕಿ ಹೇಳ ಮತ್ತೆ ಇಲ್ಲ ಸುಮ 11 ರೂಪಾಯಿ ನಾಳೆ ಕೊಡ್ತಾನೆ. ಶುರು ಮಾಡ ಸಿರಿ, ಒಂದು ಟೈಮ್ ಪಾಸ್ ಆಗೋಲ್ದು ಅಂತ ಬೆಳಗ್ ಹರಿಯಾಕತೈತಿ. ದಡನ ಶುರು ಮಾಡೋ ಒಂದು ನನ್ನ ಮಗನ ಶುರು ಮಾಡ. ಸರಿಸಿದಿ ಸಿರಿ ಸರಗ ಹುಚ್ಚ ಹಿಡಿಸಿದಿನಿ ನನಗ, ನನ್ನ ಸೋತಿನ ನಿನಗ, ಇಬ್ಬರು ಕೂಡ ನನ್ನದು ಈಗ.
ಮಾರಿ ಮೈಮಾತು ಕುಂದಾಗ ನೀನಗಲಾಡ ನಿನ್ನ ನೋಡಿ ಇದೆಯ ಹುಡುಗಿ ಬೇಡ ನನಗಿ ಇದೆಯ ಹುಡುಗಿ ಬೇಡ ನನಗಿ ಕಾಣಬೇಡ ನೀ ಹುಡುಗಿ ಜಲ್ಸಿ ಬಿಸಿರು ಸರಗ ಇದು ಹುಡುಗಿ ನಗರಗ ನೋಡಿ ಮನಸ್ಸಲ್ಲಿ ನಿನಗ ನನ್ನ ಹಾಕ್ಯಾರ ನನ್ನ ಮನಗ ಅಲ್ಲ 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 ಇದೇನಪ್ಪ ಸ್ವಾಮ್ಯಾರ ಕೈ ಕೈ ಹಿಡ್ಕೊಂಡು ಈ ನಮೂನಿ ನಡ ದಾರ್ಯಾಗ ಕುಣ್ಯಾಕತ್ಯಾರ ಅಂದ್ರ ಅಂತಂತ ಸ್ವಾಮಿಗಳು ಮರ್ಯಾದೆ ತೆಗ್ಯಾಕ ನಿಂತಾರ ಇಂಥ ಸ್ವಾಮಿಗಳು. ಇನ್ನು ಈ ಕಣ್ಣಿಲ್ಲಿ ಏನೇನ್ ನೋಡ್ಬೇಕು ಏನೋ. ನಮಸ್ಕಾರ ರೀ ಗುರುಗಳ. ಬಾ ಭಕ್ತ ಬಾ. ಗುರುಗಳ, ನಾ ಏನಾರ ಈಗ ಬಂದಿದ್ದಕ್ಕ ನಿಮಗೇನಾರ ಹಿಂಗ ಆದಂಗ ಆತನ್ರಿ? ಇಲ್ಲ ಭಕ್ತ, ಪೂಜೆ ನಡೆಯುವ ಟೈಮ್ನಲ್ಲಿ ಬಂದು ಎಲ್ಲವನ್ನು ಹಾಳು ಮಾಡಿಬಿಟ್ಟೆ ನೀನು. ಬಾ ಎಂತ ಪೂಜೆ ನೋಡಿದಿತ್ತಂತೀರಿ ನಿಮ್ಮದು? ಎರಡು ಕಣ್ಣಿಲ್ಲ ನಾ ನೋಡಕ್ಕಾಗಲಿಲ್ಲ. ಹೆಂಗ ನಡೆದಿತ್ತಪ್ಪ ಅಂದ್ರ ಗುರುಗಳು ಲಿಂಗು ಶರಣಮ್ಮನ ಕೈಯಾಗ, ಶರಣಮ್ಮನ ಹೂವ ಲಿಂಗದ ಮ್ಯಾಗ ಒಂದ್ ನಮೂನಿ ಹೆಂಗ ನಡೆದಿತ್ತಂದ್ರ ಮಸ್ತ್ ನಡೆದಿತ್ರಿ. ಏ ಭಕ್ತ, ಸುಮ್ಮನೆ ತಪ್ಪು ತಿಳಿಯಬೇಡ. ನನ್ನೊಳಗಿನ ಪರಮಾತ್ಮನನ್ನು ತೃಪ್ತಿಪಡಿಸುವುದು ಪ್ರತಿಯೊಬ್ಬ ಭಕ್ತರ ಕರ್ತವ್ಯ. ಹೀಗಾಗಿ ಅವರು ಪೂಜೆಯನ್ನು ಮಾಡುತ್ತಿದ್ದರು. ಸುಮ್ಮನೆ ತಪ್ಪು ತಿಳಿಯಬೇಡ. ನಿನ್ನನ್ನು ಈಗಲೇ ಸುಟ್ಟು ಭಸ್ಮ ಮಾಡಿಬಿಡುವೆನು ಜೋಕೆ. ಏನ್ರಿ ಅಪ್ಪರದು? ತೆರೆಯಲೇನು ನನ್ನ ಮೂರನೇ ಕಣ್ಣ? ಬ್ಯಾಡ್ರಿ ಅಪ್ಪ ಬ್ಯಾಡ. ಇದಾ ತೆಗ್ದಿದ್ದ ತಳಗಿಂದಿಲ್ಲ ಮ್ಯಾಗಿಂದ ಐತಿ. ಇದಾ ತೆಗ್ದಿದ್ದ ನೋಡಕ್ ಆಗೋಲ್ದು. ತೆಗ್ಯಾಕ್ ಹೋಗ್ಬೇಡ್ರಿ ಅಪ್ಪರ, ತೆಗ್ಯಾಕ್ ಹೋಗ್ಬೇಡ್ರಿ ಅಪ್ಪರ. ಏನೋ ತಿಳಿಲಾರ್ದನ ತಪ್ಪು ಮಾಡಿ ಏನೋ ಒಂದು ಮಾತು ಅಂದ್ಬಿಟ್ಟಿನ್ರಿ. ಕ್ಷಮಾ ಮಾಡ್ರಿ ಅಪ್ಪರ, ಕ್ಷಮಾ ಮಾಡ್ರಿ. ಹಂಗವಾದಾರಿಗೆ ಅಲ್ಲದನ್ನು ನುಡಿದರೆ ಹಲ್ಲಿಯಾಗಿ ಹುಟ್ಟುವೆ ಮುಂದಿನ ಜನ್ಮದಲ್ಲಿ. ಈ ಅಗಡಂ ಬಗಡಂ ಶಾಂತಂ ಫಂ ಫಂ ಹತ್ತತ್ ನೋಡು. ಅಪ್ಪಾರ ಓಲ್ ಬಿಡ್ರಿ, ನೀವ್ದ ಸ್ವಲ್ಪ ದೊಡ್ಡದ ಮಾಡಿ ಮನಸ್ಸ ಕ್ಷಮಾ ಮಾಡ್ಬಿಡ್ರಿ. ಸಿರಿ ಕಳ್ಳಿ, ನೀ ಯಾವಾಗ್ಲಿದ್ದ ನಡ್ಕೊಳಕತ್ತೀಯ ಈ ಮಠಕ್ಕ? ಅಯ್ಯೋ ನಿನಗೆ ಗೊತ್ತಿಲ್ಲ? ಇಲ್ಲಪ್ಪ, ಇವ್ರು ಬಾಳ ದೊಡ್ಡ ಸ್ವಾಮಿಗಳದಾರ. ಏನ್ ಮಾಡ್ಯಾರಪ್ಪ ಅಂತದು? ನಾನು ಕಣ್ಣು ತೆರೆಸಿದು ಪುಣ್ಯಾತ್ಮರು, ಪೂಜ್ಯರು, ಸ್ವಾಮಿಗಳು. ಯಾಕ ಇಷ್ಟು ದಿವ್ಸ ನೀನ್ ತೆರೆದಿದ್ದಿಲ್ಲನ ಕಣ್ಣು? ಹಂಗಾರ ನಿಮ್ಮ ಅಜ್ಜಾರ್ಗೆ ಹೇಳು ನಂದು ಊಟ ತೆರ್ಸಾಕ. ನಿಂದೇನ್ ತೆರೆಸ್ಬೇಕಾ? ಕಣ್ಣು ಕಣ್ಣು ಅಪ್ಪರ ಅವನೊಂದಿಟ್ಟು ಅದು ಚುಚ್ಚಿ ತರಿಸ್ರಿ ಕಣ್ಣ. ಭಕ್ತ ಇಲ್ಲಿ ಬಾ, ನಿನ್ನನ್ನು ಕಣ್ಣನ್ನು ತೆರೆಸಿಬಿಡು. ನೋಡ ಭಕ್ತ, ಲಿಂಬೆಹಣ್ಣಿನಲ್ಲಿ ನೀರು ಬರುತ್ತದೆ. ನಾವೇನೋ ಬ್ಯಾರೆ ತಿಳ್ಕೊಂಡಿದ್ವಿ ಬಿಡ್ರಿ.
ನಿಮ್ಗೂ ಇದ್ರ ನೀರು ಬರ್ತಾನದ. ಗುರುಗಳ ನಿಮ್ಮ ಆಶೀರ್ವಾದ ತಗೊಂಡು ನಾವು ಉದ್ಧಾರ ಆಕ್ಕೀವ್ರಿ. ನಿಮ್ಮ ಪಾದ ನಮ್ಮ ತಲೆ ಮ್ಯಾಗಿಟ್ಟು ನಮ್ಮ ಪಾಪ ಪರಿಹಾರ ಮಾಡ್ರಿ. ಇರ್ಲಿ ಹೇಳು ಭಕ್ತ, ಇರ್ಲಿ ಹೇಳು. ನೋಡಪ್ಪ ಭಕ್ತ, ನಿನ್ನ ಮಾರಿ ನೋಡಿ ನಾನು ಬಹುಶಃ ಹೇಳ್ತೀನಿ ಕೇಳು. ಹಾಗಾದ್ರೆ ನಿಂದೊಂದು ಪಾನಿಪುರಿ ಅಂಗಡಿ ಇದೆ. ನೀನು ಒಂದು ಹುಡುಗಿನ ಲವ್ ಮಾಡಾಕತ್ತಿ. ಆಕಿ ನಿನಗ ಸಿಗೋಳ. ಆಕಿ ಹಿಂದ ಶಿಬಾರ್ಗಟ್ಟಿಲಿದ್ದ ಹಿಡ್ಕೊಂಡು ಬಸ್ ಸ್ಟಾಂಡ್ ತನಕ ನಾಯಿ ತಿರ್ಗದಂಗ ತಿರ್ಗಾಕತ್ತಿ. ಕೈಯಾಗ ನಿನ್ನ ಬಹುಶಃ ಕಾಣಾಕತೈತಿಲಿ ತಮ್ಮ, ನಿನ್ನ ಬಹುಶಃ ಕಾಣಾಕತೈತಿ. ಗುರುಗಳ ಇದು ಎಂತಾದ್ರಿ? ಕರೆ 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 ಇದ್ದಿದ್ದಂಗ ಹೇಳಕತ್ತಿ ನೋಡ್ರಿ. ನಾನು ಅದ ವಿಷಯನ ಕೇಳ್ಬೇಕಂತ ಬಂದಿದ್ದೆ. ಗುರುಗಳ ಆಕಿ ನನಗೆ ಸಿಗುತ್ತಾಳನು ಇಲ್ರಿ? ಬ್ಯಾಡ ಭಕ್ತ, ಅವಳು ಸಿಗೋದಿಲ್ಲ. ಅವಳನ್ನು ಮರೆತು ಬಿಡು. ಏಕೆಂದರೆ ಅವಳು ನಾಗ ಕಣ್ಣಿಕೆ ಇದ್ದಾಳೆ. ಅವಳನ್ನು ಮುಟ್ಟಿದರೆ ನೀನು ಪಟ್ಟೆಂದು ಸತ್ತು ಬಿಡುವೆ. ಗುರುಗಳ ಯಾಕ್ಲೇ ಇರ ಅಲ್ಲರಿ, ನಾಗ ಕನ್ನಿಕೆ ಆ ಕನ್ನಿಕೆ ಅಂತ ಹೇಳಿ ನನಗ ನಾಗರಾವ್ ಕಡ್ಸಕ್ ಬಂದಿರಿ ಅಲ್ರಿ. ಆದ್ರ ಗುರುಗಳ ಈ ದನಿ ಎಲ್ಲೇ ಒಂದೊಮ್ಮೆ ನರಿ ದನಿ ಕೇಳದಂಗ ಆಗೈತಿ. ಇರ್ಲಿ ಬಿಡು, ಇರ್ಲಿ. ಯಾಕೆ ಬೇಕಾ ವಿಷಯ ಹೇಳುವ? ಮೊಸರು ಕುಡಿದು ಬಂದಾರ ಅದಕ್ಕಂಗ ಅದ ಅಂತಿ ನಾನು. ಇರ್ಲಿ ಬಿಡು, ಯಾಕೆ ಬೇಕು ಗುರುಗಳ? ಇದಕ್ಕೇನಾರ ಒಂದು ಪರಿಹಾರ ರೈತನಿಲ್ರಿ? ಐತಿ ಭಕ್ತ, ಪರಿಹಾರ ಐತಿ. ನಮ್ಮ ಮಂತ್ರ ತಂತ್ರದಿಂದ ನಿನಗೊಂದು ಕಾರ್ಯ ಸಿದ್ಧಿ ಮಾಡಿಕೊಡ್ತೀನಿ. ಹೋಂ ಭಗಡಂ ಭಗಡಂ ಭಸ್ವ. ಒಂದು ಬಸರಿಯಾದ ಕೋಣವನ್ನು ಬಲಕಿನ ದಿಕ್ಕಿನಿಂದ ತೆಗೆದುಕೊಂಡು ಬಾ. ನಿನಗೆ ತಕ್ಕ ನೀನು ಕೇಳಿದಂತ ವರವನ್ನು ನಿನಗೆ ಕೊಡುತ್ತೇನೆ. ಈಗಲೇ ಹೋಗಿಬಿಡು. ಅಲ್ರಿ ಅಪ್ಪ, ಬಸ್ರಿ ಅದು ಕೋಣ ಎಲ್ಲಿ ಸಿಗ್ತದ್ರಿ ಅಪ್ಪ? ದಡ್ಡ ಸೋಳೆ ಮಗ ಸ್ವಾಮಿವ. ಬಸರಾದ ಕ್ವಾಣ ಸಿಗುತ್ತಾನೆ ಎಲ್ಲಾರ? ಬಸಿರಾದ ಆಕಳ ತಂಬ, ಆಡ ತಂಬ, ಕುರಿ ತಂಬ ಅಂದ್ರೆ ತರ್ಬೋದು. ಹುಚ್ಚ ಸೋಳೆ ಮಗ ಯಾ ಮಾಡ್ದ ಕುಂತ್ ಸೊಳ್ಳೆ ಕಲ್ತಾನ ಏನ? ನಾವು ದಡ್ಡ ಸೋಳೆ ಮಕ್ಕಳ ಅಂತ ತಿಳ್ಕೊಬೇಕು. ಇರ್ಲಿ ಇರ್ಲಿ. ಅಲ್ರಿ ಗುರುಗಳ, ನಾನು ಹಿಂಗ ಹೋಗಿ ಹಿಂಗ ಪಟ್ಟ ತೊಗೊಂಬಂದ್ ಬಿಡ್ತೀನಿ. ತೊಗರಿ ಗುರುಗಳ ನಿಮ್ದು. ನೋಡು ಭಕ್ತ, ನೀನು ಅಯ್ಯಾಚಾರ ಸೇರು. ನಿನಗೂ ಇದೇ ಮಂತ್ರವನ್ನು ಕಲಿಸುತ್ತೇನೆ. ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ. ಭಕ್ತಿಯಿಂದ ಕಾಲ್ ಮುಗಿಬೇಕಂದ್ರ ಹೆಬ್ಬಟ್ಟಿಲ್ ಸಿಗ್ನಲ್ ಮಾಡೋ ಸ್ವಾಮಿಗಳ ಭಾಳ ಮಂದಿ ಆಗ್ಯಾರ. ನಮ್ಮ ಕೆಲಸ ಆಗ್ಬೇಕಂದ್ರ ಕಾಲಾದ್ರೂ ಮುಗಿಬೇಕು, ಕೈ ಆದ್ರೂ ಮುಗಿಬೇಕು. ನಮಸ್ಕಾರಿ ಅಪ್ಪರ, ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಹರಳಯ್ಯ ಶಿಷ್ಯನವರಿಗೆ ಶರಣು ಶರಣಾರ್ಥಿ. ಬಾರ್ಪ ಭಕ್ತ, ನಿಂದೇನು ಸಮಸ್ಯೆ? ಸಮಸ್ಯೆ ಇರ್ಲಾರ್ದ ಮನುಷ್ಯ ಯಾರದಾರ್ರಿ ಅಪ್ಪರ? ಆ ಮುಟ್ಟಾಳು ವಜ್ರಕಾಂತನ ಮಾತು ಕೇಳಿ ಮಾಡಬಾರ್ದು ಮಾಡಿದ್ರಿ. ಪಾಪ ಸುಧಾಳ ಮನಸ್ಸು ಕೆಡಿಸಿ ಹಾಲ್ನಂತ ಮಣಿನ ಹಾಳು ಮಾಡಿಬಿಟ್ರಿ ಸನ್ಯಾಸಿ ಬೇಬರ್ಸಿ. ಏ ಭಕ್ತ, ಯಾರಿಗೆ ಸನ್ಯಾಸಿ ಬೇಬರ್ಸಿ ಎಂದು ಬೇಗರುತ್ತಿರುವೆ? ಗಡಂ ಗಡಂ ಮಠ ಸ್ವಾಮಿಗಳದೀವಿ ನಾವು. ನೋಡಿ ಮಾತಾಡೋ ನೀನು. ಅಪ್ಪರ ಅದು ನೀವಲ್ರಿ, ಆ ಹಲಾಲ್ ಕೋರ್ ವಜ್ರಕಾಂತ. ಅದನ್ನ ಬಿಡ್ರಿ. ಈಗ ಅದನ್ನೆಲ್ಲ ಬಿಟ್ಟು ಒಂದು ಹುಡುಗಿಯಿಂದ ಬೆನ್ನ ಹತ್ತೀನ್ರಿ. ಆಕಿ ಸಿಗ್ತಾಳೆ ಏನೋ ಸ್ವಲ್ಪ ಕೈಯರ ನೋಡಿ ಹೇಳ್ತೀರನ್ರಿ ಅಪ್ಪರ? ಏನು ಭಕ್ತ, ನಿನ್ನ ಕೈಯಲ್ಲಿರುವ ಗೆರಿ ಎಲ್ಲ ಅಳಿಕೆ ಹೋಗ್ಯಾವಲ್ಲ. ಇದು ಬಾಳ್ ದುಡಿಯತ್ರಿ. ಇದು ಕೈ ಸಾಮಾನ್ಯ ಮಾಡಿಲ್ರಿ. ಇದು ಹಿಂಗೊಮ್ಮೆ ಹಿಂಗೊಮ್ಮೆ ಜಗ್ಗ್ಯಾಡಿ ಒತ್ತಾಡಿ ಸಲಿಕಿ ಪಲಿಕಿ ಹಿಡಿದು ಕೆಲಸ ಮಾಡ್ತೀವಲ್ರಿ. ಸ್ವಲ್ಪ ಗೆರಿ ಅಳ್ಕ್ಯಾವು. ಸರಿಲಿ ಬಿಡು. ಗೆರಿ ಮ್ಯಾಲ ಬರಂಗ್ ಮಾಡ್ರಿ. ಆಯ್ತು ಬಿಡು. ನನ್ನ ಹಣ್ಣಿನಾಗ ನೋಡಿ ನಿನ್ನ ಭವಿಷ್ಯ ಹೇಳ್ತೀನಿ. ಯಾರಪ್ಪ ಆ ಹುಡುಗಿ? ಆ ಹುಡುಗಿ ಯಾರ ಹೆಸರು ಹೇಳಕ್ಕಿದೋಟ? ಸಿರಿ ಅಂತ್ರಿ ಅಪ್ಪರ. ಇದ ಊರ್ ಹುಡುಗಿ. ಅಕ್ಕಿ ಸಲುವಾಗಿ ಎಲ್ಲಾ ಕಳ್ಕೊಂಡು ಹಳ್ಳ ಹಿಡ್ಕೊಂಡೇನ್ರಿ ಅಪ್ಪರ, ಹಳ್ಳ ಹಿಡ್ಕೊಂಡೇನಿ. ನಾನು ಪ್ರೀತಿ ಮಾಡಿದ ಹುಡುಗಿ ಈ ಮಗ ಗಂಟು ಬಿದ್ದಾನೆ. ಇರ್ಲಿ ಇರ್ಲಿ, ಈ ಮಗ ಯಾ ಹಳ್ಳ ಹಿಡಿಸ್ಬೇಕು ಅನ್ನೋದು ನನಗೆ ಗೊತ್ತೈತಿ. ನೋಡಭಕ್ತ, ಅವಳನ್ನು ಮರೆತು ಬಿಡು. ನಿನಗೆ ನಿಂತ ಜಾಗದಲ್ಲಿಯೇ ಸಾವು ಬರುತ್ತದೆ.
ಅವಳು ದೈವ ಕನ್ಯೆ ಇದ್ದಾಳೆ, ಅವಳನ್ನು ಮರ್ತ ಬಿಡು. ಅಪ್ಪರ ನಂದು ಪ್ರಾಣ ಬಿಡನ್ರಿ, ನಿಂತ ಜಗದ್ನಾಗ ಬಿಟ್ಟು ಬಿಡ್ತೀನಿ. ಆದ್ರೆ ಆಕಿನ ಮರ್ತು ಬಿಡ ಅನ್ನಕ್ ಹೋಗ್ಬೇಡ್ರಿ ಅಪ್ಪರ, ಮರ್ತು ಬಿಡ ಅನ್ನಕ್ ಹೋಗ್ಬೇಡ್ರಿ. ಭಕ್ತ, ಅವಳು ಮಾಟಗಾರ ಹೆಣ್ಣಿದ್ದಾಳೆ. ಮದುವೆಯಾದ ಮೊದಲನೇ ರಾತ್ರಿ ನಿನ್ನನ್ನು ಕೊಲೆ ಮಾಡಿಬಿಡುತ್ತಾಳೆ. ಅಚ್ಚರ. ಅಯ್ಯೋ ಅಪ್ಪರ, ಉಸಿರಿದ್ರ ಉಪ್ಪು ಮಾರ್ಕೊಂಡಾದ್ರೆ ಜೀವನ ಮಾಡ್ಬೋದು. ನನಗ ಈಕಿನೂ ಬೇಡ, ಈ ಊರ್ನೂ ಬೇಡ, ನಾ ಇನ್ನು ಬರ್ತೀನಿ ರೀ ಅಪ್ಪರ, ಬರ್ತೀನಿ. ಭಕ್ತ, ದಕ್ಷಿಣ ಎಲ್ಲೋ ಬಾರೋ ಭಕ್ತ. ದಕ್ಷಿಣವು ಆಕಿ ನಾ ಮರ್ತು ಬಿಡು, ಆ ಹುಡುಗಿ ನಿನಗೆ ದಕ್ಕಂಗಿಲ್ಲ. ಈ ಧ್ವನಿ ಎಲ್ಲೇ ಕೇಳ್ದಂಗ ಆಗೈತಲ್ಲ, ಯಾಕವಾ ಸಿರವ? ಯಾ ಶಿರ ಇಲ್ಲ ಉಪ್ಪಿಟ್ಟಲ್ಲ. ಆಕಿ ಆ ಸೋಮಾರ ಸಿದ್ಧದಲ್ಲ, ಅವನು ಬಾಳ ಪ್ರೀತಿ ಮಾಡಾತಾಳ. ನಾಳೆ ಅವನ ಮಕ್ಕಳ ತಾಯಿ ಆಗ್ಬೇಕಂತ ಮಾಡ್ಯಾಳ. ಅದಕ್ಕೆ ನಿನ್ನ ದಾರಿ ನೀ ನೋಡ್ಕೊ ಹೋಗಕತ್ತ. ಆಕಿ ಸಂಬಂಧ ಎಲ್ಲಾ ಕಳ್ಕೊಂಡು ಹುಚ್ನಾಯಿ ಆದಂಗ ಆಗಿ ನನ್ ಬಾಳೆ ಹಂಗಾಗೈತಿ. ಈಗ ಗೊತ್ತಾತಿಲ್ಲ? ಗೊತ್ತಾಗದಿಂದ ಬಾಳ ಐತಿ. ಭಕ್ತ, ದಕ್ಷಿಣ ಕೊಟ್ಟು ಹೋಗು ಭಕ್ತ. ಅಪ್ಪರ್ ಇದು ಯಾವ್ದ್ರಿ ದಿಕ್ಕ? ಪೂರ್ವ ದಿಕ್ಕು ಭಕ್ತ. ಹಂಗಂದ್ರ ಇದ್ರಿ? ಇದು ಪಶ್ಚಿಮ ದಿಕ್ಕು ಭಕ್ತ. ಇದ್ರಿ? ಇದು ಉತ್ತರ ದಿಕ್ಕ. ಮತ್ ಇದ್ರಿ? ಇದು ದಕ್ಷಿಣ ದಿಕ್ಕ ಭಕ್ತ. ಹಂಗಂದ್ರ ಇನ್ನು ಬರ್ತೀನ್ರಿ. ಅಲ್ಲ ಭಕ್ತ, ಕಳ್ಳ ಭಕ್ತ. ದಕ್ಷಿಣ ಕೊಡು ಅಂದ್ರೆ ದಕ್ಷಿಣ ದಿಕ್ಕು ತೋರಿಸಿ ಒಂದು ಇವ ಸಿರಿ ಅಂತೂ ಇಂತೂ ಏನಾನ ಗಣಸ, ಒಂದೇ ಕಲಿಲಿ 2 ಪ್ರಾಣಿಗಳು ಹೊಡೆದು ಓಡಿಸಿ ಬಿಟ್ಟಿಯಲ್ಲ ನೀ. ಈ ಕಡೆ ಮೇಲೆ ಹಗರ್ ಬೀಜ ಅಲ್ಲ ನೀ. ನೋಡಿಸಿರಿ, ನಿನಗೋಸ್ಕರ ಇನ್ನೂ ಏನೇನು ವೇಷ ಹಾಕ್ಬೇಕಾಗತ್ತೋ ಏನೋ. ಅಲ್ಲಿ ತಳಗ ಹನುಮಂತ ದೇವ್ರ ಗುಡಿ ಹತ್ರ, ಕೃಷ್ಣ ದೇವ್ರ ಗುಡಿ ಹತ್ರ ಇನ್ನು ಮೀಟಿಂಗ್ ಅದಾವು, ಹೋಗಿ ಬರ್ಬೇಕು ನಾನು. ನಡಿ ಲಗುಣ ಮದ್ವೆ ಬರೋಣ ಅಂತ ಬಾಸಿರಿ. ಕಪ್ಪದ ಗುಡ್ಡಕ್ಕೆ ಹೋಗಿ ಗದಿನ್ಯಾಗ ವಸ್ತಿ ಮಾಡಿ ಮನಿಗೆ ಮಳಿ ಬಡ್ದು ಬಿಡೋನು ಇಬ್ರು ಕೂಡ ಹೋಗಿ. ನಡಿ ನೀನ್ ತಗೋ ಸಾಮಾನ. ಹೋಗಿ ಮತ್ತು ಒಂದು ಸಣ್ಣದ ನಮ್ಮ ಸಣ್ಣನ ಓಣ್ಯಾಗ ನೀ ಚಂದನ ಬೆಳಕಿ. ನಮ್ಮ ಸಣ್ಣನ ಓಣ್ಯಾಗ ನೀ ಚಂದನ ಬೆಳಕಿ. ನಾನು ಮುಂದವಾದರ ನೀ ಕೂಡ ಹಿಡಿಯದು. ನಮ್ಮ ಸಣ್ಣನ ನೀ ಚಂದನ ಬೆಳಕಿ. ಮುಂದವಾದರ ನೀ ಕೂಡ ಹಿಡಿಯಾಗಿ. ಹುಡುಗಾಡಿ ಸಾಯಾಗಿ ಸುತ್ತಿದರ ಹುಡುಗಿ ನನ್ನಾಗಿ.